ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಆತನ ಸಾನ್ನಿಧ್ಯದಲ್ಲಿ ದೇವರು ನಮ್ಮನ್ನು ಒಂದುಗೂಡಿಸಿದ್ದಾನೆ. ಕಳೆದ ದಿವಸಗಳಲ್ಲಿ ನಮ್ಮ ದೇವರು ನಮ್ಮನ್ನು ಪ್ರತಿ ಕ್ಷಣ ಪ್ರತಿ ನಿಮಿಷವೂ ನಮ್ಮನ್ನು ಆತನ ಕಾಪಾಡಿದ್ದಾನೆ. ಒಳ್ಳೆ ಆರೋಗ್ಯನ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನಾವು ನೋಡ್ತೇವೆ ಅನೇಕ ನಾನಾ ರೀತಿಯ ವ್ಯಾಧಿಗಳು, ನಾನಾ ರೀತಿಯ ಸಮಸ್ಯೆ ಪ್ರತಿಯಲ್ಲಿರೋಳು ದೇವರು ನಮ್ಮನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಇನ್ನೊಂದಾರ್ತಿ ನಾವು ಆತನ ಆರಾಧನೆ ಮಾಡಬೇಕೆಂಬುದು ಆತನ ಒಂದುಗೂಡಿಸಕ್ಕಾಗಿ ನಾವು ಮೊದಲಾಗಿ ನಾವು ಆತನಿಗೆ ಸ್ತೋತ್ರ ಹೇಳುವ. ಯಾಕಂದರೆ ಈ ಉಸಿರು, ಈ ಜೀವಿತ ಎಲ್ಲವೂ ಆತನ ಕೊಟ್ಟದ್ದು, ಆತನ ಮಹಿಮೆಗೋಸ್ಕರ. ನಾವು ಈ ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ 91ನೇ ಕೀರ್ತನೆ ನಾವು ಅದನ್ನು ನೋಡ್ತೇವೆ. ದೇವಾಶ್ರಿತರು ಸುರಕ್ಷಿತವಾಗಿರೋದು. ನಾವು ಯಾವಾಗ ಸುರಕ್ಷಿತರಾಗಿರ್ಬೇಕಾ, ದೇವರಮ್ಮನ್ನು ಕಾಪಾಡಬೇಕಾ, ನಾವು ದೇವರ ಜೊತೆಯಲ್ಲಿ ನಡೆಯಬೇಕಾ, ದೇವರ ಆತನ ಒಂದು ಪ್ರೊಟೆಕ್ಷನ್, ಆತನ ಕವರೇಜ್ ನಮಗೆ ಬೇಕಾಗಿರುತ್ತೆ. ದೇವರ ವಾಕ್ಯ ಹೇಳ್ತದೆ, ಪರಸ್ಪರನ ಮರ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಯನ್ನು ದೇವರಿಂದ ಹೇಳುತ್ತೇನೆಂಬುದು ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಯಾವಾಗ ದೇವರು ಕಾಪಾಡಬೇಕಾದ್ರೆ ನಾವು ಆತನ ಸಾನ್ನಿಧ್ಯದೊಳಗೆ ನಾವು ಸೇರಬೇಕು. ಯಾವಾಗ ಆ ಕೋಳಿ ಮರಿಗಳು ಯಾವುದೇ ಒಂದು ಆ ಹದ್ದುಗಳನ್ನು ನೋಡುವಾಗ ಅಥವಾ ಯಾವುದೇ ಒಂದು ಸಂಗತಿಗಳನ್ನು ನೋಡುವಾಗ ಅದು ಎಲ್ಲ ಆ ಮರಿ ಆ ತಾಯಿಯ ರೆಕ್ಕೆಯ ಮರೆಯೊಳಗೆ ಹೋಗಿಕೊಂಡು ಕವಚಿ ಅದು ಕೂತುಕೊಳ್ಳೋದು ನೋಡ್ತೇವೆ. ಅದೇ ರೀತಿ ದೇವರ ಆತನ ಮರೆಯೊಳಗೆ, ಆತನ ಸನ್ನಿಧಿಯೊಳಗೆ, ಆತನ ಒಂದು ಆ ಬೇಲಿಯೊಳಗೆ ನಾವು ಇರುವುದಾದರೆ ನಮ್ಮನ್ನು ಮುಟ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ. ಹೌದು, ಯಾಕಂದರೆ ದೇವರು ನಮ್ಮನ್ನು, ಆತನು ತಾಯಿಯ ಒಂದು ಮಗು, ಆ ಮಗುವನ್ನು ತಾಯಿ ಮರೆತಳು ಮರೆಯಬಹುದು, ಆದರೆ ದೇವರು ನಾನು ನಿಮ್ಮನ್ನು ಮರೆಯೋದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿಮ್ಮ ಕಣ್ಣೀರುಗಳು ಆ ಬುದ್ದಲೆಯಲ್ಲಿ ಶೇಖರಿಸಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರು ಅಂಥ ಒಂದು ಪ್ರೀತಿಯಲ್ಲಿ ನಮ್ಮನ್ನು ಆತನು ನಡೆಸುವಂಥ ದೇವರಾಗಿದ್ದೇನೆ. ಅದಕ್ಕೆ ದೇವರು ಹೇಳ್ತಾನೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನು ರಕ್ಷಿಸುತ್ತೇನೆ, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅವನನ್ನು ಉದ್ಧರಿಸ್ತೇನೆ. ನಮ್ಮನ್ನು ಉದ್ಧಾರ ಮಾಡಬೇಕಾ, ನಮ್ಮನ್ನು ದೇವರು ರಕ್ಷಿಸಬೇಕಾ, ನಮ್ಮನ್ನು ದೇವರು ಕಾಪಾಡಬೇಕಾ, ನಮ್ಮನ್ನು ಉನ್ನತಿಗೆ ತರಬೇಕಾ, ದೇವರು ಒಂದು ಹೇಳ್ತಾನೆ, ಆತನ ಆಶ್ರಯದೊಳಗೆ ನಾವು ಬರಬೇಕು. ನಾವು ಆಶ್ರಯದಲ್ಲಿ ಇರುವುದಾದರೆ ನಮಗೆ ಯಾವುದೇ ವ್ಯಾಧಿ ಆಗಲಿ, ಯಾವುದೇ ಈ ಲೋಕದ ಸಂಗತಿ ಆಗಿರ್ಬೋದು, ಯಾವುದೇ ರೀತಿಯ ದುಷ್ಟನ ಕಾರ್ಯಗಳಾಗಿರ್ಬೋದು, ಯಾವುದೇ ಸೈತನ ಕುಯುತುಗಳಾಗಲೂ ನಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೇವರು ಕೀರ್ತನೆಗಳನ್ನು ಹೇಳ್ತಾನೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ. ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಿನದ್ದು. ಯಾರು ದುಷ್ಟರು? ದೇವರ ವಾಕ್ಯವನ್ನು ವಿರೋಧಿಸಿಕೊಂಡು, ದೇವರ ಆಜ್ಞೆಗಳನ್ನು ಮುರಿದುಕೊಂಡು ದೇವರಿಗೆ ಅವಿರುದ್ಧಿಗೆ ಹೋಗಿ ಬೀಳುತ್ತಾರೆ, ಅವರು ದುಷ್ಟರಾಗಿರ್ತಾರೆ. ಯಾವ ದೇವರ ಸನ್ನಿಧಿಗೆ ದೇವ ನಮ್ಮನ್ನು ತೊಳೆ ಪಶ್ಚಾತ್ತಾಪ ಪಡ್ತೇವೋ, ತಗ್ಗಿಸಿಕೊಳ್ತೇವೋ, ಆಗ ದೇವರಿಗೆ ನಾವು ಪ್ರೀತಿಯ ಮಕ್ಕಳಾಗುತ್ತೇವೆ. ಅದೇ ರೀತಿ ನಾವು ಇವತ್ತು ಈ ಸಮಯದಲ್ಲಿ ನಾವು ಆರಾಧನೆ ಮಾಡಲಿಕ್ಕೋಸ್ಕರ ಬಂದೇವೆ. ನಾವು ಈ ಸಮಯದಲ್ಲಿ ಆತನ ಆಶ್ರಯಕ್ಕೆ ಓಡಿಕೊಂಡು ಬರುವ, ಆತನ ಸಾನ್ನಿಧ್ಯ ನಮಗೆ ಬೇಕು. ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ಆತ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಪವಿತ್ರಾತ್ಮ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದು. ದೇವರಾತ್ಮನ ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರಾತ್ಮನ ತಿರುಗಾಡ್ತಾ ಇದ್ದಾನೆ. ದೇವರಾತ್ಮನಿಗೆ ನಾವು ರೆಸ್ಪೆಕ್ಟ್ ಗೌರವಿಸುವುದಾದರೆ ಆತನು ಪರಿಪೂರ್ಣವಾಗಿ ನಮ್ಮ ಆರಾಧನೆ ಆತನು ಮೆಚ್ಚುವನಾಗಿದ್ದಾನೆ. ಆತನ ಒಂದು ಚಲಿಸುವಿಕೆ, ಆತನ ಒಂದು ಸ್ಪರ್ಶತೆಯನ್ನು ನಾವು ಕಾಣಲಿಕ್ಕೆ, ನಾವು ಸ್ಪರ್ಶತೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಉಂಟು. ಯಾಕಂದ್ರೆ ಕೀರ್ತನೆಯಲ್ಲಿ 34ನೇ ಕೀರ್ತನೆ 8ರ ವಾಕ್ಯ ಹೇಳ್ತದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ನಾವು ಆತನನ್ನು ಸ್ಪರ್ಶಿಸಿ ಆತನ ಮುಟ್ಟಿಕೊಂಡು ಆತನ ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಒಳ್ಳೆಯವನಾಗಿದ್ದಾನೆ ಎಂಬುದು ನಾವು ಕೀರ್ತಿಸೋರಾಗಬೇಕು. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗೋ ಮುಂಚೆ ನಮ್ಮನ್ನು ತಗ್ಗಿಸಿಕೊಳ್ಳುವ. ದೇವ, ಹೌದು ಕರ್ತನೆಪ್ಪ, ನಾನು ಯಾವ ಕ್ಷೇತ್ರದಲ್ಲಿ ಸ್ವಾಮಿ ಇನ್ನೂ ನಿನ್ನ ಸಾನ್ನಿಧ್ಯಕ್ಕೆ ನಾನು ಬರಲಿಲ್ಲ, ಯಾವ ಕ್ಷೇತ್ರದಲ್ಲಿ ಸ್ವಾಮಿ ನನ್ನ ಬಲದಲ್ಲಿ ನಾನು ಹೋಗುತ್ತಾ ಇದ್ದೇನೆ, ಆ ಒಂದು ಕ್ಷೇತ್ರವನ್ನು ಪರಿಪೂರ್ಣವಾಗಿ ತ್ಯಜಿಸಿಕೊಂಡು ದೇವರ ಆಶ್ರಯಕ್ಕೆ ಓಡಿಕೊಂಡು ದೇವರ ಆಶ್ರಯಕ್ಕೆ ನಮ್ಮನ್ನು ಒಪ್ಪಿಸೋದರೆ ದೇವ ನಮ್ಮನ್ನು ನಡೆಸು. ಪವಿತ್ರಾತ್ಮನೇ ನಮ್ಮನ್ನು ನಡೆಸು. ದೇವರನ್ನು ನಂಬುತ್ತೇವೆ ಕರ್ತನೆಪ್ಪ, ನಿನ್ನ ವಿಶೇಷವಾದ ಆ ಮಹಿಮೆಯು ಈ ಮಂಡಳಿ ಆವರಿಸಬೇಕು. ಇದನ್ನು ನೋಡುವಂಥ ಒಬ್ಬರು ಜೀವಿತಲ್ಲೂ ದೇವ ಎಲ್ಲರೂ ನಿನ್ನ ಅಧೀನಕ್ಕೆ ಬರಬೇಕು. ನಿನ್ನ ಆಶಯಕ್ಕೆ ಓಡಿಕೊಂಡು ಬರುವಂಥ ಮಕ್ಕಳಾಗಿ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಯಾವುದೇ ವ್ಯಾಧಿ ಇರ್ಬೋದು, ಯಾವುದೇ ಸಂಕಟ ಇರ್ಬೋದು, ಯಾವುದೇ ಪರಿಸ್ಥಿತಿ ಇರ್ಬೋದು, ಆದರೆ ಯೇಸುವಿನ ಆ ಒಂದು ಆಶ್ರಯಕ್ಕೆ ಬರುವುದಾದರೆ, ಯೇಸುವಿನ ಪರಸ್ಪರನ ಮರ ಹೊಕ್ಕಿರುವುದಾದರೆ ದೇವರು ಹೇಳ್ತಾನೆ, ನಾನು ನಿಮಗೆ ಬಿಡುಗಡೆ ಕೊಡ್ತೇನೆ, ನಾನು ನಿಮಗೆ ಆಶೀರ್ವಾದ ಮಾಡ್ತೇನೆ, ನಾನು ನಿಮ್ಮನ್ನು ಉದ್ಧರಿಸ್ತೇನೆ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂಬುದು. ಈ ಮೇರೆಗೆ ಪವಿತ್ರಾತ್ಮನೇ ನೀನು ಕಾಪಾಡಿದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಮುಖಾಂತರ ಅನೇಕರ ಜೀವಿತದಲ್ಲಿ ನೀನು ಕಟ್ಟುವುದಕ್ಕಾಗಿ ಸ್ತೋತ್ರ, ಅನೇಕರ ಜೀವಿತವನ್ನು ಬದಲಾಯಿಸದಕ್ಕಾಗಿ ನಾನು ಸ್ತೋತ್ರ. ಪರಿಶುದ್ಧಾತ್ಮನೇ, ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್.
ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಹೇಳುವ, ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯಾಕಂದರೆ ಕೊರಿಂಥದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಆಲಯವಾಗಿದ್ದೀರಲ್ಲ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾ, ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾವು ದೇವರ ಆಲಯವಾಗಿದ್ದೇವೆ. ನಾವು ಹೌದು ಆಗಿರುವಾಗ ನಾವು ಖಂಡಿತವಾಗಿಯೂ ಇದರೊಳಗಿಂದ ಆತ್ಮದೊಳಗೆ ಆತನ ಪವಿತ್ರಾತ್ಮನ ಶಕ್ತಿಯನ್ನು, ಪವಿತ್ರಾತ್ಮನ ಆ ಒಂದು ಹೊಳೆಯನ್ನು ಆತನು ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೈಗಳನ್ನು ತಟ್ಟುತ್ತಾ ಆತನ ನಾಮವನ್ನು ಈ ಸಮಯದಲ್ಲಿ ಕೀರ್ತಿಸುವ. ಥ್ಯಾಂಕ್ ಯು ಗಾಡ್ ರಾಜ. Holy Spirit, Jesus, Lord, hallelujah. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮ
ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. 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 ಜೀವ ಜಲ ಕರ್ತನಪ್ಪ, ಹೊರತೆಗಳಾಗಿ ಸ್ವಾಮಿ ಅಪ್ಪ. ಹೌದು ಕರ್ತನಪ್ಪ, ನೀನು ಯೋಹಾನ ಸುವಾರ್ತೆ ಹೇಳಿದೆ ಸ್ವಾಮಿ, ಯಾರಿಗೆ ಬಾಯಾರಿಕೆ ಆಗಿದೆಯೋ ಅವರು ಬಂದು ಕುಡಿಯಲಿ ಎಂಬುದು ಸ್ವಾಮಿ. ದೇವ ನಿನ್ನ ಹೊಟ್ಟೆಯೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದು ಸ್ವಾಮಿ. ದೇವದ ಕರ್ತನಪ್ಪ, ದೇವ ಯಾರೋ ನಿನ್ನ ಹೌದು ಕರ್ತನಪ್ಪ ಈ ನೀರನ್ನು ಕುಡಿದವರು ದೇವ ಎಂದಿಗೂ ಅವರಿಗೆ ನೀರಡಿಕೆ ಆಗುವುದಿಲ್ಲ. ದೇವದು ಸ್ವಾಮಿ, ಇನ್ನು ಮುಂದೆ ಅವರು ನಿತ್ಯತ್ವವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದು ಹೇಳ್ತದೆ ಸ್ವಾಮಿ. ಹೌದು ಕರ್ತನಪ್ಪ, ಆ ರೀತಿಯಲ್ಲಿ ನಿನ್ನ ಒಂದು ನೀರನ್ನು ಕುಡಿದಾದರೆ, ನೀನು ಕೊಟ್ಟ ಮಹಿಮೆ ತುಂಬುದಾದರೆ ಸ್ವಾಮಿ ದೇವ ನಮಗೆಂದಿಗೂ ಕರ್ತನಪ್ಪ ಈ ಲೋಕದಲ್ಲಿ ಯಾವುದೇ ಸಂಗತಿ ನಮ್ಮನ್ನು ಮುಟ್ಟುವುದಿಲ್ಲ ಕರ್ತನಪ್ಪ. ಯಾಕಂದ್ರೆ ಎಲ್ಲ ದುರಾತ್ಮನ ಸೇನೆಗಳನ್ನು ನಾಶ ಮಾಡೋದ ದೇವರು, ಎಲ್ಲ ಅಂಧಕಾರ ಶಕ್ತಿಗಳನ್ನು ನಾಶ ಮಾಡೋದ ದೇವರು ಅದು ನೀನಾಗಿದ್ದಿ ಕರ್ತನಪ್ಪ. ದೇವ ನಮಗೆ ಯಾವುದೇ ಒಂದು ದೇವ ಕುಂದಿಸಿಕೆ ಬರುವುದಿಲ್ಲ, ನಾವೇನು ಚಿಂತಿಸುವುದಿಲ್ಲ, ನಾವು ಓಡಿ ದಣಿಯುವುದಿಲ್ಲ, ನಾವು ಬಳಲಿ ಹೋಗುವುದಿಲ್ಲ ಸ್ವಾಮಿ. ನಮಗೆ ಹೊಸ ಬಲ, ಒಂದು ಯೌವನದ ಬಲ, ಒಂದು ಹದ್ದಿನಂತೆ ಸ್ವಾಮಿ ಹಾರಾಡುವಂತ ಬಲವನ್ನು ಕೊಡುವಂತ ದೇವರು ನೀನದಕ್ಕಾಗಿ ಸ್ತೋತ್ರ. ನಾವು ಕೇಳ್ತೇವೆ, ಯೇಸು ನನ್ನೊಂದಿಗಿರುವಾಗ ನಾವು ಭಯ ಪಡುವುದಿಲ್ಲ, ನಾವು ಹೆದರುವವರಲ್ಲ ಎಂಬುದು ಸ್ವಾಮಿ. Thank you, God Raja, Holy Spirit, Jesus, Lord. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು, ಜಯವನ್ನು ನೀಡಿದನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಮಾರ್ಪಡದ ನನ್ನನ್ನು, ಮಾರ್ಪಡದ ನನ್ನನ್ನು ಮಾರ್ಪಡಿಸಿದ ಯೇಸು, ಮಾರ್ಪಡಿಸಿದ ಯೇಸು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕತ್ತಲ ಕಣಿವೆಯಲ್ಲಿ ನಡೆವಾಗಲೂ ಬೆಳಕಾದ ನನ್ನೇಸು. ಕತ್ತಲ ಕಣಿವೆಯಲ್ಲಿ ನಡೆವಾಗಲೂ ಬೆಳಕಾದ ನನ್ನೇಸು. ಹೊಸ ಜೀವ, ಹೊಸ ಬಾಳು, ಹೊಸ ಜೀವ, ಹೊಸ ಬಾಳು ನನಗೆ ನೀಡಿದನು, ನನಗೆ ನೀಡಿದನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬೀಳದಂತೆ ಕಾಪಾಡಿದ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನನ್ನ ಕರೆದವ ನಂಬಿಗಸ್ತನು, ನನ್ನ ಕರೆದವ ನಂಬಿಗಸ್ತನು. ಕಡೆವರೆಗೂ ಕಾಯುವನು, ಕಡೆವರೆಗೂ ಕಾಯುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದವನು ನನ್ನ ಕರ್ತನು. ಕಹಿಯಾದ ನೀರನ್ನು ಸಿಹಿಯಾಗಿ
ಮಾರ್ಪಡಿಸಿದವನು ನನ್ನ ಕರ್ತನು, ಮಾರ್ಪಡದ ನನ್ನನ್ನು, ಮಾರ್ಪಡದ ನನ್ನನ್ನು, ಮಾರ್ಪಡಿಸಿದ ಯೇಸು, ಮಾರ್ಪಡಿಸಿದ ಯೇಸು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನಂಬಿದ ಮನುಷ್ಯರೆಲ್ಲ ಕೈ ಬಿಟ್ಟರು, ಕೈ ಬಿಡದಂತೆ ಕಾಪಾಡಿದ. ನನ್ನ ಕರೆದವ ನಂಬಿಗಸ್ತನು, ನನ್ನ ಕರೆದವ ನಂಬಿಗಸ್ತನು. ಕಡೆವರೆಗೂ ಕಾಯುವನು, ಕಡೆವರೆಗೂ ಕಾಯುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ನನಗಾಗಿ ಯುದ್ಧ ಮಾಡಿ, ನನಗಾಗಿ ಯುದ್ಧ ಮಾಡಿ ಜಯವನ್ನು ನೀಡಿದನು, ಜಯವನ್ನು ನೀಡುವನು. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ, ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವೇ ಇಲ್ಲ. ಓ ಯೇಸುವೆ, ನೀನು ಇರುವಾಗ ಕರ್ತನಪ್ಪ ಭಯವೇ ಇಲ್ಲ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ನೀನು ನಮ್ಮ ಪಕ್ಷ ಇರುವುದಾದರೆ ಸ್ವಾಮಿ, ದೇವ ಯೆಹೋಶುವನು ಹೇಳಿದೆ ಸ್ವಾಮಿ. ಹೌದು ಕರ್ತನಪ್ಪ, ನಾನು ನಿಮ್ಮ ಜೊತೆಯಲ್ಲಿ, ನೀವು ಖಾಲಿ ಹೊರಡಿರಿ, ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದು, ನೀವು ಸುಮ್ಮನೆ ನಿಂತುಕೊಂಡು ನೋಡಿರಿ ಎಂಬುದು ಹೇಳಿದೆ ಕರ್ತನಪ್ಪ ರಾಜ. ಹೌದು ಕರ್ತನಪ್ಪ, ನಮಗೋಸ್ಕರ ಯುದ್ಧ ಮಾಡೋದ ದೇವರು, ನಮಗೋಸ್ಕರ ಎಲ್ಲ ವೈರಿಗಳನ್ನು ಅಟ್ಟಿಸಿ ಅಟ್ಟಿಸಿ ದೇವ ನಾಶ ಮಾಡೋದ ದೇವರು ನೀನಾಗಿದ್ದೆ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ಆ ದಾವೀದನು ಆ ಯೆಹೋವನ ನಾಮದಲ್ಲಿ, ಆ ಯೆಹೋವನ ಹೆಸರನ್ನಿತ್ತು ಎಲ್ಲ ಗೊಲ್ಯಾತನ ಎಲ್ಲ ಫಿಲಿಷ್ಟಿಯ ಸೈನ್ಯಗಳನ್ನು ನಾಶ ಮಾಡಿದ ನೋಡ್ತೇವೆ. ಆದರೆ ಯುದ್ಧ ಮಾಡಿದ ನೀನು ಸ್ವಾಮಿ. ದೇವದ ಕರ್ತನಪ್ಪ, ಯಾವಾಗ ದೇವದ ಸ್ವಾಮಿ ನಿನ್ನಲ್ಲಿ ದೇವ ಭರವಸೆ ಇಟ್ಟುಕೊಂಡು ನೀನು ಜೊತೆಯಲ್ಲಿ ಇರುವುದಾದ್ರೆ ಸ್ವಾಮಿ, ಎಲ್ಲ ಶತ್ರು ಪಾಳೆಗಳು ಅದು ನಾಶವಾಗಿ ಓಡಿ ಹೋಗುವುದು ಕರ್ತನಪ್ಪ. ಯಾಕಂದ್ರೆ ಸ್ವಾಮಿ, ಆ ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿಕೊಂಡು ಅಂತ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿಕೊಂಡು ಆ ಬಂಡೆಯಲ್ಲಿ ನೀರನ್ನು ಕೊಟ್ಟು ಸ್ವಾಮಿ, ಮೇಘ ಸ್ತಂಭ ಅಗ್ನಿ ಸ್ತಂಭ ಇದ್ದುಕೊಂಡು ಅವರನ್ನು ಕಾಪಾಡಿ ನಡೆಸಿಕೊಂಡು 40 ವರ್ಷಗಳು ಅವರ ಬಟ್ಟೆಯು ಜೀರ್ಣವಾಗಿಲ್ಲ, ಅವರ ಚಪ್ಪಲು ಸವೆಯಲಿಲ್ಲ, ಅವರ ಪೋಷಿಸಿ ಸಂರಕ್ಷಣೆ ದೇವರೇ. ಅಂತ ಜೀವಂತುಳ್ಳ ದೇವರು ಇವತ್ತಿಗೂ ಅದ್ಭುತ ಮಾಡಲು ನೀನು ಶಕ್ತಿಯುಳ್ಳ ದೇವರಾಗಿದ್ದಿ ಕರ್ತನಪ್ಪ. ದೇವ, ಅದಕ್ಕೋಸ್ಕರ ನಾವು ಹೇಳ್ತೇವೆ ಸ್ವಾಮಿ ಅಪ್ಪ, ಅದಕ್ಕೋಸ್ಕರ ನಮ್ಮನ್ನು ಕೊಂಡಾಡ್ತೇವೆ, ಅದಕ್ಕೋಸ್ಕರ ನಾವು ಹೇಳ್ತೇವೆ ನಮ್ಮ ಆಶ್ರಯ ನೀನಾಗಿದ್ದಿ. ನಿನ್ನ ಪ್ರೀತಿಯು ಅದು ಕಡಿಮೆ ಆಗಲಿಲ್ಲ, ನಿನ್ನ ಪ್ರೀತಿ ಕಡಿಮೆ ಆಗಲಿಲ್ಲ ಸ್ವಾಮಿ. ನಮ್ಮ ಉಸಿರು, ನಮ್ಮ ಜೀವಿತ ಎಲ್ಲವನ್ನು ಪರಿಪೂರ್ಣ ಸಮರ್ಪಣೆ ಮಾಡ್ತಾ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನು ತಗ್ಗಿಸಿಕೊಳ್ಳುವ. ನನ್ನ ಆಶ್ರಯವು ನೀನಾಗಿದ್ದುಕೊಂಡು ಆತನಿಗೆ ಸಮರ್ಪಣೆ ಮೊದಲಿಗೆ ಈ ಸಮಯದಲ್ಲಿ ಈ ಹಾಡನ್ನು ಆತನಿಗೆ ನಾವು ಒಪ್ಪಿಸೋಣ. ಹೋಲಿ ಸ್ಪಿರಿಟ್ ಜೀಸಸ್, ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಗಾಡ್. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ
ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ ಆರಾಧನೆ ಯಾವುದು ಕಾರ್ಯವು ಅದು ಆರಾಧನೆ ಆರಾಧನೆ ನನ್ನ ಆರಾಧನೆ. ಕಷ್ಟದ ದಿನದಿ ನನ್ನಾಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೇ. ಕಷ್ಟದ ದಿನದಿ ನನ್ನಾಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೇ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆರಾಧನೆ ಕಷ್ಟದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲೂ ಆತನ ನಾವು ಆತನ ಧ್ವನಿಯನ್ನು ಬಿಡುಗಡೆ ಶಕ್ತನಾದ ದೇವರು. ಆರಾಧನೆ ಆರಾಧನೆ ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ಆರಾಧನೆ ಈ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಯಾಕಂದ್ರೆ ಆರಾಧನೆ ಆತನ ಯೋಧೆ, ಯಾಕಂದ್ರೆ ವಾಕ್ಯ ಹೇಳ್ತದೆ ನನ್ನ ಪ್ರೀತಿ ನಿಮಗೆ, ಆತನ ಅಗಾಧವಾದ ಪ್ರೀತಿಯನ್ನು ತೋರಿಸಿದ್ದಾನೆ, ಆತನ ಅಗಮ್ಯವಾದ ಪ್ರೀತಿ ತೋರಿಸಿದ್ದಾನೆ. ಅದನ್ನು ಸಾಕು. ಆತನ ಎಬ್ಬಿನೇಜರಾಗಿ, ಎಲ್ರೋಹಿಯಾಗಿ, ಯೆಹೋವ ಶಾಲಮಾಗಿ. ಆರಾಧನೆ ನಿನ್ನಿಂದಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ
ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕರುಣೆ ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಕರುಣೆ ಯೆಹೋವರುವ ನೀನೇ. ಆರಾಧನೆ ಮೇಲೆ ಇಟ್ಟುಕೊಳ್ಳುವ, ಯಾಕಂದ್ರೆ ನಾವು ಹೇಳುವ ಸಮಯದಲ್ಲಿ ಆತನ ಗೊತ್ತಿನ ಆರಾಧನೆ, ಆತನಿಂದ ಆಗುವಂತ ಕಾರ್ಯಗಳು ಒಂದೂ ಇಲ್ಲ, ಎಲ್ಲವನ್ನೂ ಆತನು ಮಾಡಲು ಶಕ್ತಿ ನಮ್ಮದು. ನಂಬುವ ಸಮಯದಲ್ಲಿ ನಾವು ನಂಬಿಕೆಯುಳ್ಳವರಾಗಿದ್ದುಕೊಂಡು ನಾವು ಕಣ್ಣುಗಳ ಮುಚ್ಚಿಕೊಳ್ಳುತ್ತಾನೆ ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆರಾಧನೆ ಆರಾಧನೆ ಸಾನ್ನಿಧ್ಯದಲ್ಲಿ ಆತನೊಬ್ಬನ ನೋಡುವ, ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಡೋಣ. ಆತನ ಆಶ್ರಯಕ್ಕೆ ನಾವು ಓಡಿಕೊಳ್ಳುವ, ಆತನ ಸಾನ್ನಿಧ್ಯದಲ್ಲಿ ಆತನ ಅಪೇಕ್ಷಿಸುವ. ಓ ಯೇಸುವೇ, ದೇವಾನಿಗೆ ಸ್ತೋತ್ರ. ಅದ್ಭುತವಾಗಿ ಅದ್ಭುತ ಮಾಡುವಂತ ದೇವರೇ, ಮಹಿಮೆಯಾಗಿ ನೀವು ತುಂಬಿಸುವಂತ ದೇವರೇ, ನಿಮ್ಮ ಗೊತ್ತಲ್ಲ ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಮಹಿಮೆಯನ್ನು ತುಂಬು ಸ್ವಾಮಿ, ನಿನ್ನ ಮಹಿಮೆಯನ್ನು ತುಂಬಿಸು. ಎಲ್ಲ ಕಟ್ಟಲ್ಪಡೆಗಳು, ಎಲ್ಲ ರೀತಿಯ ಬಂಧನಗಳು, ಎಲ್ಲ ರೀತಿಯ ದುಷ್ಟಂತಂದಂತ ಅಡ್ಡಿಗಳು ಅದು ನೀಗಲ್ಪಡಲಿ. ಎಲ್ಲ ಸೈತನ ತೂಕುಗಳು ಮುರಿಯಲ್ಪಡಲಿ. ಎಲ್ಲ ಬಂಧನಗಳು, ಎಲ್ಲ ಯಾವ ಸಂಗತಿಗಳು ಆತನು ಅಡ್ಡಿಪಡಿಸಿದನು ಅದೆಲ್ಲವೂ ಸುಗಮವಾಗಿ ದಾರಿ ತೆರೆಯಲ್ಪಡಲಿ. ಆತನಿಗೋಸ್ಕರ ದೇವರ ಸಾನ್ನಿಧ್ಯಕ್ಕೆ, ದೇವರ ಆಶ್ರಯಕ್ಕೆ, ದೇವರ ಆಶ್ರಯಕ್ಕೆ ನಾವು ಬರಬೇಕಾದ್ರೆ ಆತನು ನಮ್ಮ ಪ್ರಾರ್ಥನೆ, ನಮ್ಮ ದೇವರಿಗೆ ಸ್ತೋತ್ರ ತಿಳಿಸು. ಕರ್ತ ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ದೇವ ನೀನು ನಡೆಸಕ್ಕಾಗಿ ಸ್ತೋತ್ರ, ನಮ್ಮ ಜೊತೆಲಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನಾವು ನಂಬುತ್ತೇವೆ ಸ್ವಾಮಿ, ನಿನ್ನಿಂದ ಆಗದಂತ ಕಾರ್ಯಗಳು ಒಂದೂ ಇಲ್ಲ. ಹೌದು ಸ್ವಾಮಿ, ಎಲ್ಲವನ್ನು ಮಾಡೋ ಶಕ್ತಿ ದೇವರು ಸ್ವಾಮಿ. ಅಪ್ಪ, ಈ ಆರಾಧನೆಯನ್ನು ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬದಲ್ಲೂ ನೀನು ಸಾಧ್ಯವನ್ನು ಮಾಡಾಗಿ ತೋರಿಸಿದ್ದಿ ಕರ್ತನಪ್ಪ. ಎಲ್ಲವರ ಕಣ್ಣೀರು, ಅವರ ದುಃಖ ವೇದನೆಗಳನ್ನು ಸ್ವಾಮಿ ನೀನು ನಿವಾರಿಸಕ್ಕಾಗಿ ಸ್ತೋತ್ರ. ಮುಂದಿನ ಸಮಯದಲ್ಲಿ ಸೇವಕರ ಮುಖಾಂತರ ವಾಕ್ಯದಲ್ಲಿ ಮಾತನಾಡುವಾಗ ಆ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ವಾಕ್ಯಗಳು ಅವರ ಜೀವಿತದಲ್ಲೂ ಸ್ವಾಮಿ ಅದು ಕಾರ್ಯಗತವಾಗಲಿ ಸ್ವಾಮಿ. ಒಂದು ಕುಟುಂಬಗಳು ಸ್ವಾಮಿ ನಿನಗೋಸ್ಕರ ಪರಿಶುದ್ಧಾತ್ಮನೆ ಪ್ರಜ್ವಲಿಸುವ ಪಾದದಲ್ಲಿ ಪ್ರತಿಯೊಂದು ಮಹಿಮೆಯಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಪ್ರಾರಂಭದ ಕರ್ತನಕ್ಕೆ ಎಲ್ಲವನ್ನೂ ಯೇಸುವೆ ನಿಮ್ಮ ಕಾಲಕ್ಕೆ ಒಪ್ಪಿಸಿಕೊಡ್ತಾ ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ನಾನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕ ನೀನಾಗಿದೆ. ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಣಿ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೋಷವಿಕೆ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಕೀರ್ತನೆ ಪುಸ್ತಕ 96 ಅದರಲ್ಲಿ 7ನೇ ವಾಕ್ಯ, ಸಾಮ್ 96 ವರ್ಸ್ 7. ಭೂ ಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಭೂ ಜನಾಂಗಗಳೇ, ಬಲ ಪ್ರಭಾವಗಳು
ಯೆಹೋವನೇ ಯೆಹೋವನೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯಾವ ರೀತಿಯಲ್ಲಿ ದೇವರನ್ನು ಘನಪಡಿಸಬೇಕು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು 5 ಸಂಗತಿ ನೋಡ್ತೇವೆ. ಇಲ್ಲಿ ನಾವು ಈ ಕಡೆ ಭೂ ಜನಾಂಗಲೇ ಬಲ ಪ್ರಭಾವಗಳು ಯೆಹೋವನವೇ ಯೆಹೋವನೆಂದು ಹೇಳಿ ಆತನನ್ನು ಘನಪಡಿಸಿ. ಹಾಗಾದರೆ ದೇವರನ್ನು ಹೇಗೆ ಘನಪಡಿಸಬಹುದು ಎಂಬುದಾಗಿ ನಾವು ಈ 5 ಸಂಗತಿಗಳಲ್ಲಿ ನಾವು ನೋಡುವರಾಗಿದೆ. ಮೊದಲನೇ ಸಂಗತಿಯಾಗಿದೆ ದೇವರನ್ನು ಸ್ತುತಿಸುವುದರ ಮೂಲಕ ದೇವರನ್ನು ಘನಪಡಿಸುವರು ಆಗಬೇಕು. ನಾನು ಹೇಳ್ತೇವೆ ಕೀರ್ತನೆ 50 ಅದರಲ್ಲಿ 23ನೇ ವಾಕ್ಯ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಇಲ್ಲಿ ದಾವೀದ ಹೇಳ್ತಾನೆ ನಿಮ್ಮದೇ ಕಷ್ಟ ಇರುವಾಗ, ಸಮಸ್ಯೆ ಇರುವಾಗ, ರೋಗಗಳು ಇರುವಾಗ ಎಲ್ಲ ಪರಿಸ್ಥಿತಿಯಲ್ಲಿ ದೇವರಿಗೆ ಎಷ್ಟು ನೀವು ದೇವರ ಸ್ತುತಿಯನ್ನು ಸಮರ್ಪಿಸ್ತಾರೋ ಅದರಲ್ಲಿ ದೇವರಿಗೆ ನೀವು ಗೌರವವನ್ನು ಸಲ್ಲಿಸ್ತೀರಿ. ಯಾವ ಪರಿಸ್ಥಿತಿಯಲ್ಲಿ ದೇವರನ್ನು ಗುಣಗುಟ್ಟೋರಾಗಬಾರ್ದು. ಅದು ಆ ಪರಿಸ್ಥಿತಿ ಮಾತನಾಡುವವರ ಎಲ್ಲ ಪರಿಸ್ಥಿತಿಯಲ್ಲೂ ದೇವರಿಗೆ ಸ್ತುತಿ ಎಂಬ ಯಜ್ಞವನ್ನು ಸಮರ್ಪಿಸುವುದಾದರೆ ನೀವು ದೇವರಿಗೆ ಗೌರವಿಸ್ತೀರಿ ಮತ್ತು ನಿಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷ ರಕ್ಷಣೆ ತೋರಿಸ್ತಾನೆ. ಎಷ್ಟು ನಿಮ್ಮ ದೇವರು ಸ್ತುತಿಸ್ತೀರೋ ಅಷ್ಟು ದೇವರನ್ನು ಗೌರವಿಸ್ತೀರಿ, ಗಮನಪಡಿಸ್ತೀರಿ ಮತ್ತು ಅದರ ಜೊತೆ ನಿಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಅದೇ ರೀತಿ ನಾವು ಹೊಸ ಬಿಡುಗಡೆ ನೋಡ್ತೀವಿ ಈ ಸ್ತುತಿಸುವುದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ನಾವು ಹೊಸ ಬಿಡುಗಡೆ ನೋಡೋ 1ನೇ ಥೆಸಲೋನಿಕದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. 1 Thessalonians 5 verse 17 and 18 verse. ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕರ್ತನಾಸ್ತುತಿ ಮಾಡಿರಿ, ಇದು ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಪೊಸ್ತಲನೇ ಎಡೆ ಬಿಡದೇನೂ ಪ್ರಾರ್ಥನೆ ಮಾಡಬೇಕು ಮತ್ತು ಎಲ್ಲ ಸಂದರ್ಭದಲ್ಲಿಯೂ ಪ್ರಾರ್ಥನೆ ಉತ್ತರ ಬರೋ ತನಕ ಎಲ್ಲ ನಂಬಿಕೆ ದೇವರಿಗೆ ಕರ್ತನಾಸ್ತುತಿ ಮಾಡಬೇಕು. ಎಷ್ಟು ನೀವು ಪ್ರಾರ್ಥನೆ ಮಾಡ್ತಾರೋ ಅಷ್ಟು ದೇವರಿಗೆ ಪ್ರಾರ್ಥನೆಗಿಂತ ಜಾಸ್ತಿನೂ ದೇವರ ಸ್ತುತಿ ಸ್ತೋತ್ರ ಮಾಡಬೇಕು. ಅದು ದೇವರಿಗೆ ಘನಪಡಿಸ್ತೀರಿ. ಎಷ್ಟು ದೊಡ್ಡ ಘನಪಡಿಸಿದ್ರು ಅಷ್ಟು ದೇವರ ಅದ್ಭುತ ದೇವರ ಕಾರ್ಯ ನೀವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ನಿಮ್ಮ ಜೀವಿತದಲ್ಲಿ ಆತನ ಕಾರ್ಯ ಮಾಡಬೇಕು, ಅದ್ಭುತಗಳು ಮಾಡಬೇಕು, ಪ್ರಾರ್ಥನೆ ಉತ್ತರ ಕೊಡಬೇಕು, ನಿಮ್ಮ ರೋಗಗಳು ಗುಣವಾಗಬೇಕಾದ್ರೆ ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಜೊತೆ ನೀವು ದೇವರಿಗೆ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು. ಆತನ ಕರ್ತನ ಇದು ದೇವರಿಗೆ ಘನಪಡಿಸೋದು. ಈ ರೀತಿ ಘನಪಡಿಸುವಾಗ ದೇವರು ತನ್ನ ಮಹಿಮೆಯನ್ನು ತೋರಿಸುವವನು ಆಗಿದ್ದಾನೆ ಪ್ರಿಯರೇ. ಅದೇ ರೀತಿ ನಾವು 2ನೇ ಸಂಗತಿ ನೋಡ್ತೀವಿ, ದೇವರನ್ನ ಘನಪಡಿಸಿದಂತೆ ಒಳ್ಳೆಯ ಕ್ರಿಯೆಗಳ ಮೂಲಕ ದೇವರನ್ನು ಘನಪಡಿಸೋರಾಗಬೇಕು. ಮತ್ತೇನು ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. Matthew chapter 5 verse 16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವ್ರು ನಿಮ್ಮ ಒಳ್ಳೆಯ ಕ್ರಿಯೆ ನೋಡಿ ಪರಲೋಕದಲ್ಲಿ ನಿಮ್ಮ ತಂದೆಯನ್ನು ಕೊಂಡಾಡುವರು. ಯೇಸು ಕ್ರಿಸ್ತನೇ ಮತ್ತೆ ಏನು ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14ರಿಂದ 16 ವಾಕ್ಯ ಓದ್ತಾನೆ. 14 to 16. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಯನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಯೇಸು ಕ್ರಿಸ್ತನೇ ಯೇಸು ಕ್ರಿಸ್ತನನ್ನು ನಂಬಿಕಿಟ್ಟವರು, ನೀರು ನಿಮ್ಮಲ್ಲಿ ತಂದುಕೊಂಡವರು, ನಿಮ್ಮಲ್ಲಿ ಯೇಸು ಕ್ರಿಸ್ತ ಜೀವಿಸ್ತಾನೆ. ಯೇಸು ಕ್ರಿಸ್ತನನ್ನು ಈ ಲೋಕ ಬೆಳಕಾಗಿದೆ, ನೀವು ಸಹ ಲೋಕಕ್ಕೆ ಬೆಳಕಾಗಬೇಕು ಎಂಬುದಾಗಿ ಈ ನಿಮ್ಮಲ್ಲಿ ನಿಜವಾಗಿ ಯೇಸು ಕ್ರಿಸ್ತನ ಇರುವುದು ಇದ್ದಾನೆ ಎಂಬುದು ತೋರಿಸಿಕೊಡುವುದು ಎಂದರೆ ನಿಮ್ಮ ಒಳ್ಳೆಯ ಕ್ರಿಯೆಗಳ ಮುಖಾಂತರ. ಯೇಸು ಕ್ರಿಸ್ತನೇ ನೀವು ಲೋಕಕ್ಕೆ ಬೆಳಕಾಗಿದೆ ಅಂದರೆ ಯೇಸು ನಿಮ್ಮ ಒಳಗೆ ಬಂದಿದ್ದಾನೆ. ಯೇಸು ನಿಮ್ಮ ಒಳಗೆ ಬಂದಿರುವ ನಿಮ್ಮಲ್ಲಿ ಆತನ ಬೆಳಕು ತಂದಾನೆ. ನಿಮ್ಮ ಮುಖಾಂತರ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಜನರು ನೋಡಬೇಕಾದ್ರೆ ನೀವು ಒಳ್ಳೆಯ ಕ್ರಿಯೆಗಳು ಮಾಡಿ. ಎಷ್ಟು ನೀವು ಈ ಲೋಕದಲ್ಲಿ ಆ ಒಳ್ಳೆಯ ಕ್ರಿಯೆಗಳು ಅನ್ಯ ಜನ ನೋಡಿಕೊಂಡು ದೇವರನ್ನು ಕೊಂಡಾಡಬೇಕು. ಈ ಮುಖಾಂತರ ದೇವರಿಗೆ ಘನಪಡಿಸೋದು. ಅದು ಈ ಒಳ್ಳೆಯ ಕ್ರಿಯೆಗಳಿಂದ ಏನು ಪ್ರೇರೆ ನಾವು ನೋಡ್ತೇವೆ. ಮತ್ತೆ ಬರೋ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 35ರಿಂದ 40ನೇ ವಾಕ್ಯ ತನಕ. Matthew 25 chapter verse 35 to 40 verse. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನು ಆಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನು, ನನ್ನ ಆರೈಕೆ ಮಾಡೋದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದೇನು, ನಾನು ನೋಡೋದಕ್ಕೆ ಬಂದಿರಿ ಎಂದು ಹೇಳುವನು.
ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು ಕಂಡು ನಿನಗೆ ಊಟ ಕೊಟ್ಟೆಯೋ, ಇಲ್ಲವೇ ನಿನ್ನ ಬಾರಿದನ್ನು ಕಂಡು ಕುಡಿಯುವುದೇ ಕೊಟ್ಟೆಯೋ, ಯಾವಾಗ ನೀನು ಪರದೇಶಿಯಾಗಿ ಇರುವುದನ್ನು ಕಂಡು ಸೇರಿಸಿಕೊಂಡೆಯೋ, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದೇ ಕೊಟ್ಟೆಯೋ, ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಪ್ರಿಯಲ್ಲಿ ಅತಿ ಸ್ಪಷ್ಟವಿರ್ತದೆ ಪ್ರೇರೆ. ಇದನ್ನು ಯೇಸುವನ್ನು ನಂಬಿಕಿಟ್ಟವರು, ನೀರಲ್ಲಿ ಮುಳುಗಿ ತಂದುಕೊಂಡವರು, ನಿಮ್ಮಲ್ಲಿ ಯೇಸು ಜೀವಿಸ್ತಾನೆ ಹೌದಾದರೆ ಪ್ರೇ ನಿಮ್ಮ ಒಳ್ಳೆಯ ಕ್ರಿಯೆಗಳ ಮುಖಾಂತರ ಜನರಿಗೆ ನೀವು ತೋರಿಸಿಕೊಡುವುದೆಂದರೆ ನಾವು ಇಲ್ಲಿ ಹೇಳಿಸ್ಕೊಳ್ತಾನೆ. ಅನೇಕರು ಇವತ್ತು ಪ್ರೇ ಒಂದು ಅರ್ಥ ಆತ್ಮಿಕವಾಗಿ ಎಷ್ಟೋ ಜನರು ಯೇಸು ಕ್ರಿಸ್ತನ ಸುವಾರ್ತೆಗೋಸ್ಕರ ಆಶೆಯಲ್ಲಿದ್ದಾರೆ ಪ್ರೇ. ಅಂಥವರಿಗೆ ಟಿ ವಿ ಮಾಧ್ಯಮ ಮುಖಾಂತರ ಸುವಾರ್ತೆ ಸಿಗೋ ಮುಖಾಂತರ ಪ್ರೇ ಅವರು ಆತ್ಮರಕ್ಷಣೆ. ಅದೇ ನೀವು ಟಿ ವಿ ಸೇವೆಗೆ ನೀವು ನಿಮ್ಮ ದಾನ ಉದಾರವಾಗಿ ನಿಮ್ಮಲ್ಲಿ ಉಂಟು, ಕಾಣಿಕೆ ದಾನ ಮಾಡಲಿಕ್ಕೆ ಉಂಟು. ನೀವು ಈ ಸೇವೆಗೆ ನೀವು ದಾನ ಮಾಡುವುದು, ನಿಮ್ಮ ನಿಮ್ಮ ಈ ಸೇವೆಗೆ ನಿಮ್ಮ ಕಾಣಿಕೆ ಕೊಡು, ಇದು ಒಂದು ರೀತಿಯ ಒಳ್ಳೆಯ ಕ್ರಿಯೆ ಆಗಿದೆ ಪ್ರೇ. ಯಾಕಂದರೆ ಈ ಒಂದು ಸುವಾರ್ತೆ ಮುಖಾಂತರ ಅನೇಕ ಜನರಿಗೆ ಆತ್ಮ ಹಸಿವರಿಗೆ ಸುವಾರ್ತೆ ಸಿಗ್ತದೆ. ಇನ್ನದು ಆಗಿದೆ ಬರೇ ಶಾರೀರಿಕವಾಗಿ ಎಷ್ಟೋ ಜನರಿಗೆ ಊಟದಲ್ಲಿ ಇದ್ದರೆ ಅವರಿಗೆ ನೀವು ಊಟಕ್ಕೆ ಕೊಡುವುದು, ಆಶ್ರಮ ಸೇವೆಗೆ ಬರೀ ಎಷ್ಟೋ ಜನರಿಗೆ ಎಷ್ಟೋ ಆಶ್ರಮಗಳುಂಟು ಬರೇ ಅವರಿಷ್ಟು ಜನರಿಗೆ ಅವರು ಬಡವರಿಗೆ ಅವರು ಊಟ ಈ ರೀತಿ ಅಂಥ ಸೇವೆಗೆ ನೀವು ದಾನ ಧರ್ಮ ಮಾಡೋದು, ಅಥವಾ ನೀವು ಅವರಿಗೆ ಈ ರೀತಿಯ ಒಳ್ಳೆಯ ಕ್ರಿಯೆಗಳು ಬರೇ. ಅಷ್ಟೇ ಕೆಲವು ರೋಗದಲ್ಲಿ ಬಿದ್ದಿರ್ತಾರೆ, ನೀವು ಅವರಿಗೆ ಹೋಗಿ ಸಂದರ್ಶನ ಮಾಡುವುದು, ಆ ರೋಗಿಗೋಸ್ಕರ ಪ್ರಾರ್ಥನೆ ಮಾಡೋದು, ಈ ರೀತಿಯೆಲ್ಲ ನೀವು ಮಾಡೋ ಒಳ್ಳೆಯ ಕ್ರಿಯೆಗಳು ನೋಡಿ ಅನ್ಯ ಜನರು ದೇವರಿಗೆ ಕೊಂಡಾಡ್ತಾರೆ ಮತ್ತು ದೇವರಿಗೆ ಘನತೆ ಬರುತ್ತದೆ. ಮತ್ತು ಯೇಸು ಕ್ರಿಸ್ತನು ನೋಡ್ತಾನೆ, ಕೆಲವರು ಆ ಸುವಾರ್ತೆ ಈ ರೀತಿಯಲ್ಲಿ ಇರುವಾಗ ಸುವಾರ್ತೆ ಕೊಡುವ ಅಂಥವರು ಯೇಸುವನ್ನು ಕಂಡುಕೊಳ್ಳುವಾಗೆ ದೇವರು ಕಾರ್ಯ ಮಾಡ್ತಾರೆ. ಆದರೆ ಈ ರೀತಿ ಮಾಡುವ ಈ ಒಳ್ಳೆಯ ಕ್ರಿಯೆಗಳು ದೇವರಿಗೆ ಘನತೆ ತರುತ್ತವೆ. ಆ ರೀತಿಯ ನೀವು ಕ್ರಿಯೆ ಮಾಡುವವರು ಆಗಬೇಕು, ದೇವರಿಗೆ ಮಹಿಮೆ ಬರಬೇಕಾದರೆ ಎಂಬುದಾಗಿ ಇಲ್ಲಿ ದಾವೀದನು ಆ ಕೀರ್ತನೆಯಲ್ಲಿ ಹೇಳುವನಾಗಿದ್ದಾನೆ. ಇನ್ನೊಂದು ಒಳ್ಳೆಯ ಕ್ರಿಯೆಗಳ ಬಗ್ಗೆ ನೋಡೋದ್ರೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1 ವರ್ಸ್ 27. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯ ದೇವರ ಸನ್ನಿಧಾನದಲ್ಲಿ ಶುದ್ಧವು ನಿರ್ಮಲ ಆಗಿರುವ ಭಕ್ತಿ. ಇಲ್ಲಿ ಯಾಕೊಬ್ಬನು ಪುನಃ ಹೇಳ್ತಾನೆ, ಸಂಕಟದಲ್ಲಿ ಬಿದ್ದವರಿಗೆ, ದಿಕ್ಕಿಲ್ಲದವರಿಗೆ, ವಿಧವೆಯರಿಗೆ ನೀವು ಏನೋ ಆರ್ಥಿಕ ರೀತಿ ಸಹಾಯ ಮಾಡುವುದು ಅದು ಒಳ್ಳೆಯ ಕ್ರಿಯೆಯಾಗಿದೆ. ಅದಕ್ಕೆ ದೇವರು ನಿಮಗೆ ಆಶೀರ್ವಾದ ಕೊಡುವವನು ಆಗಿದ್ದಾನೆ ಎಂಬುದೇ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ನೋಡ್ತೇವೆ, ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಈ ಉತ್ತಮವು ಮನಸ್ಸಿಗೆ ಪ್ರಯೋಜನಕರವೂ ಆಗಿದೆ. ಅಪ್ಪಳದೆ ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರು ಸತ್ಕ್ರಿಯೆಗಳನ್ನು ಒಳ್ಳೆ ಕ್ರಿಯೆಗಳನ್ನು ಮಾಡಬೇಕು. ಇದು ನೀವು ಮಾಡುವುದರಲ್ಲಿ ನಂಬಿಕಸ್ಥರಾಗಬೇಕು. ಇದು ಮಾಡುವ ಪ್ರತಿಯೊಬ್ಬರಿಗೆ ಈ ಭೂಲೋಕದಲ್ಲಿ ದೇವರು ಏನು ಮಾಡ್ತಾನೆ, ಅದರ ಆಶೀರ್ವಾದವನ್ನು ಕೊಡುತ್ತಾನೆ. ಬಹುಮಾನ ಅಷ್ಟೇ, ಪರಲೋಕದಲ್ಲಿಯೂ ಅದರ ಆಶೀರ್ವಾದ ಉಂಟು, ಪ್ರತಿಫಲ ಉಂಟು ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 19 ವರ್ಸ್ 8 and 9, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ಪ್ರಕಾಶಮಾನವು ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನ ಸತ್ಕಾರ್ಯಗಳೇ. ಪರಲೋಕದಲ್ಲಿ ಸಹ ನೀವು ಮಾಡೋ ಒಳ್ಳೆಯ ಕ್ರಿಯೆಗಳಿಗೆ ನಾನು 7ನೇ ವಾಕ್ಯದಿಂದ ಓದ್ತೇನೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ 7, 8, 9ನೇ ವಾಕ್ಯ. ಯಜ್ಞದ ಕುರಿತಾತನ ವಿವಾಹ ಕಾಲು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನ ಸತ್ಕರೆಗಳೇ.
ಇದಲ್ಲದೆ ಅವನನ್ನು ಸಂಗಡ ಮಾತನಾಡುತ್ತಾ ಯಜ್ಞದ ಕುರಿತ ತನ್ನ ವಿವಾಹದ ಔತಣೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ ಈ ಮಾತುಗಳು ದೇವರ ಸತ್ಯಾವಚನಗಳಾಗಿವೆ ಅಂದನು. ನೋಡಿದ್ರೆ ಪರಲೋಕದಲ್ಲಿ ಪ್ರೇರೆ ಯಾರು ಇಸ್ಕೊಂಡು ನಂಬಿಕೆ ಇಟ್ಟಿದ್ದೀರಿ, ನೀರು ನಂಬಿಕೊಂಡು ಪ್ರತಿಯೊಬ್ಬರು ಈ ಪರಲೋಕಕ್ಕೆ ಹೋಗ್ತಾರೆ. ಆ ಪರಲೋಕದಲ್ಲಿ ಪ್ರೇರೆ ಈ ಟ್ರಿಬ್ಯುಲೇಷನ್ ಪೀರಿಯಡ್ ಎಂಡ್ ಆಗೋ ಮೊದಲು, ಯೇಸು ಕ್ರಿಸ್ತ ಎರಡನೇ ಬರೋ ಮೊದಲು ಅಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ಮದುವೆ ಉಂಟು ಎಂಬುದನ್ನು ಈ ಪ್ರಕರಣಗಳನ್ನು ನೋಡಿದೆ. ಆ ಮದುವೆಗೆ ಪ್ರತಿಯೊಬ್ಬ ವಿಶ್ವಾಸಿಗಳು ಆ ಮದುವೆಗೆ ಸಿದ್ಧವಾಗುವುದು ಹೇಗೆಂದರೆ, ಈ ಭೂಲೋಕದಲ್ಲಿ ನೀವು ನಂಬಿಕೆ ಮುಖಾಂತರ ಎಷ್ಟೆಲ್ಲ ನೀವು ಒಳ್ಳೆ ಕ್ರಿಯೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಆ ಮದುವೆಗೆದಲ್ಲಿ ನಿಮಗೆ ಅದಕ್ಕೆ ನಾರು ಮಾಡಿ ಕೊಡಲ್ಪಡುತ್ತದೆ ಎಂಬುದಾಗಿ ಪ್ರಕಟಣೆ. ಅದು ನಾರು ಮಾಡಿ ಯಾವುದಂದರೆ ನೀವು ಈ ಲೋಕದಲ್ಲಿ ಇರುವಾಗ ನಂಬಿಕೆಯಲ್ಲಿ ಮಾಡುವ ಸತ್ಕ್ರಿಯೆಗಳು. ಅದಕ್ಕೋಸ್ಕರ ಪ್ರತಿಯೊಬ್ಬ ವಿಶ್ವಾಸಿಗಳು ಪ್ರೇರೆ ಯೇಸು ಕ್ರಿಸ್ತನ ನಂಬಿಕೆ ಇಡುವ ಮುಖಾಂತರ ರಕ್ಷಣೆ ಸಿಕ್ಕಿದೆ, ದೇವರ ಕೃಪೆ ಆಗಿದೆ. ಈ ಕೃಪೆ ಹೊಂದಿದವರು ಪ್ರೇರೆ ಅಷ್ಟೇ ಇರುವುದಲ್ಲ, ನಂಬಿಕೆಯಿಂದ ಆದಷ್ಟು ದೇವರ ವಾಕ್ಯ ವಿಧೇಯರಾಗಿಕೊಂಡು ಆ ವಿಧೇಯತೆಯಲ್ಲಿ ಮಾಡೋ ಒಳ್ಳೆಯ ಕ್ರಿಯೆಗಳನ್ನು ಮಾಡುವ ಈ ಒಳ್ಳೆಯ ಕ್ರಿಯೆಗಳು ನಿಮಗೆ ಇಲ್ಲಿ ನಿಮಗೆ ಆಶೀರ್ವಾದ ಕೊಡುತ್ತದೆ, ಸುಖ ಸಂತೋಷ ಕೊಡುತ್ತೆ. ಪರಲೋಕದಲ್ಲಿ ಆ ಮದುವೆ ಊಟದಲ್ಲಿ ಆಗುವಾಗ ನೀವು ಒಬ್ಬೊಬ್ಬನು ಕಣ್ಣಿಗೆ ಒಪ್ಪದೆ ನೀವು ಮಾಡಿ ಸತ್ಗೆ ತಕ್ಕಾಗಿ ನಿಮಗೆ ನಾರು ಮಾಡಿ ಕೊಡಲ್ಪಡುತ್ತದೆ. ಅದು ನಿಮ್ಮ ಒಳ್ಳೆಯ ಸತ್ಕ್ರಿಯೆಗಳ ಪ್ರಕಾರ ನೀವು ಅಲ್ಲಿ ಸುಂದರವಾಗಿ ಕಾಣಲ್ಪಡುತ್ತೀರಿ ಎಂಬುದರಲ್ಲಿ ಪ್ರಕಟಣೆ ಆಗದೆ ಈ ಕ್ರಿಯೆಗಳು ನೀವು ಮಾಡಬೇಕು. ಅದಕ್ಕೆ ಈ ಲೋಕದಲ್ಲಿಯೂ ಪ್ರತಿಫಲ, ಪರಲೋಕದಲ್ಲಿಯೂ ಪ್ರತಿಫಲ ಉಂಟು ಎಂಬುದೇ ದೇವರ ವಾಕ್ಯದಲ್ಲಿ ಅತಿ ಸ್ಪಷ್ಟ ನಾವು ನೋಡುವರಾಗಿದ್ದೇವೆ. ಈಗ ಮೂರನೇ ಸಂಗತಿ ನೋಡಿದ್ರೆ ತುಂಬ ಫಲಗಳನ್ನು ಕೊಡೋದ್ರ ಮೂಲಕ ದೇವರನ್ನು ಘನಪಡಿಸೋರಾಗಬೇಕು. ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಮತ್ತು 16ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 15 verse 8 and 16 verse. ನೀವು ಬಹಳ ಫಲ ಕೊಡುವುದೆಂದರೆ ನನ್ನ ತಂದೆಗೆ ಮಹಿಮುಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಪರಲೇ ಯೇಸು ಕ್ರಿಸ್ತನೇ ಯಾರು ನಂಬಿಕೆ ಇಟ್ಟಿದ್ದೀರಿ, ನೀವು ಅಂದುಕೊಂಡಿದ್ದೀರಿ ಪ್ರೆ ನೀವು ಪ್ರತಿಯೊಬ್ಬರು ಪ್ರೆ ನಾಶವಾಗ ಆತ್ಮಗಳಿಗೋಸ್ಕರ ನಾವು ಪ್ರತಿದಿನ ಕಣ್ಣಿಂದ ಪ್ರಾರ್ಥನೆ ಮಾಡಬೇಕು. ಮತ್ತು ಆ ಯೇಸು ಕ್ರಿಸ್ತ ನಿಮಗೆ ಕೊಟ್ಟ ರಕ್ಷಣೆಯ ಸುವಾರ್ತೆಯನ್ನು ಅನೇಕ ನಾಶ ಆತ್ಮವನ್ನು ಹೇಳುವರಾಗಬೇಕು. ಮತ್ತು ಆತ್ಮವನ್ನು ಗೆಲ್ಲುವುದಾದರೆ ಪ್ರೆ ಅದು ಫಲ ಆಗಿದೆ. ಅದರ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗ್ತದೆ ಮತ್ತು ದೇವರ ಯೇಸು ಕ್ರಿಸ್ತರಾಗದೆ ಪ್ರತಿಯೊಬ್ಬರು ಯೇಸು ನಂಬಿಕೆ ಇಟ್ಟು ನೀವೊಬ್ಬರು ರಕ್ಷಣೆ ಒಂದು ಮಾತ್ರ ಅಲ್ಲ ಪ್ರೆ ನಿಮ್ಮ ಸ್ನೇಹಿತರಿಗೋಸ್ಕರ, ನಿಮ್ಮ ಕುಟುಂಬದವ್ರಿಗೋಸ್ಕರ ನೀವು ಪ್ರಾರ್ಥಿಸುವರಾಗಬೇಕು. ಸಂದರ್ಭದಲ್ಲಿ ಅವರು ಸುವಾರ್ತೆ ಕೊಡು ಮತ್ತು ಆ ನಿಮ್ಮ ಪ್ರಾರ್ಥನೆ ಮುಖಾಂತರ ಆ ಸುವಾರ್ತೆ ಮುಖಾಂತರ ಎಷ್ಟು ನೀವು ಆತ್ಮನ ಗೆಲ್ಲುತ್ತೀರೋ ಅಷ್ಟು ದೇವರಿಗೆ ಮಹಿಮೆ ಬರುತ್ತದೆ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ. ಅದೇ ರೀತಿ 16ನೇ ವಾಕ್ಯ ನೋಡ್ತೇವೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. 16ನೇ ವಾಕ್ಯ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಈಗಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದು ಆತ ನಿಮಗೆ ಕೊಡುವನು. ಪ್ರಿಯ ಯೇಸು ಕ್ರಿಸ್ತನೇ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ನಿಮ್ಮ ಪ್ರತಿಯೊಬ್ಬರನ್ನು ದೇವರ ತಾನೇ ನಿಮ್ಮನ್ನು ತಾಯ ಗರ್ಭದಲ್ಲಿಯೇ ಅಪೊಸ್ತಲರು ಹೇಳ್ತಾನೆ ಎಫೆಸ 1:3ನೇ ವಾಕ್ಯದಲ್ಲಿ ಜಗತ್ ಉತ್ಪತ್ತಿ ಮುಂಚೆಯೇ ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಎಫೆಸದವರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಅಪೊಸ್ತಲರು ಹೇಳ್ತಾ ಇದ್ದಾನೆ ಜಗತ್ತು ಮುಂಚೆಯೇ ಯೇಸು ಕ್ರಿಸ್ತನನ್ನು ಆರಿಸಿಕೊಂಡಿದ್ದಾನೆ. ಮತ್ತು ಇನ್ನೊಂದು ವಾಕ್ಯದಲ್ಲಿ ಗಲಾತ್ಯರ ಪತ್ರಿಕೆಯಲ್ಲಿ ಅಪೊಸ್ತಲರು ಹೇಳ್ತಾನೆ ತಾಯಿ ಗರ್ಭದಲ್ಲಿರುವಾಗ ನೀವು ಆರಿಸಿಕೊಂಡಿದ್ದಾನೆ. ಯಾಕೆ ಆರಿಸಿಕೊಂಡಿದ್ದಾನೆ ಅಂದರೆ ನೀವು ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ನಂಬಿಕೆ ಕೊಡುವುದು ಮತ್ತು ರಕ್ಷಣೆ ಒಂದು ಮಾತ್ರ ನೀವು ಅನೇಕರಿಗೆ ಈ ಶುಭ ಸಂದೇಶವನ್ನು ಸಾರುವವರಾಗಬೇಕು. ಆರೋಗ್ಯ ಸಹ ಪ್ರಾರ್ಥನೆ ಮಾಡಬೇಕು. ಆ ಮುಖಾಂತರ ಅನೇಕ ಆತ್ಮ ಗೆಲ್ಲುವವರಾಗಬೇಕು. ಆ ಆತ್ಮ ಕಡೆ ತನಕ ನಿಲ್ಲುವವರಾಗಬೇಕು ರಕ್ಷಣೆಯಲ್ಲಿ. ಆ ರೀತಿ ನೀವು ಫಲ ತರುವುದಾದರೆ ದೇವರಿಗೆ ನಿಜವಾಗಿ ಮಹಿಮುಂಟಾಗ್ತದೆ, ದೇವರಿಗೆ ಘನತೆ ಬರುತ್ತದೆ ಎಂಬುದಾಗಿ ಇದು ಅರ್ಥವಾಗಿದೆ. ಇನ್ನೊಂದು ಫಲವಾಗಿದೆ ಪರದೆ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ಗಲಾತ್ಯ ಚಾಪ್ಟರ್ 5 verse 22 and 23 verse. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಅಪೊಸ್ತಲ ಪೌಲನು ಹೇಳ್ತಾನೆ ಯೇಸು ನಂಬಿಕೆ ಇಟ್ಟವರು ನೀವು ನೀಲಿ ಮುಳುಗಿಕೊಂಡು ಪವಿತ್ರ ಆತ್ಮನ ವಿಧಾನ ನಡೆಯುವಾಗ ಈ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧ್ಯ 9 ಫಲಗಳು ನಿಮ್ಮಲ್ಲಿ
ತೋರಲ್ಪಡಬೇಕು. ಎಷ್ಟು ನಿಮ್ಮ ಜೊತೆ 9 ತೋರಲ್ಪಡ್ತದೋ ಅಷ್ಟು ದೇವರಿಗೆ ನಿಮ್ಮ ಮುಖಾಂತರ ಮಹಿಮೆ ಬರುತ್ತದೆ. ಈ ರೀತಿ ಬರೀ ದೇವರನ್ನು ಮಹಿಮೆ ಪಡಿಸಬೇಕು ಎಂಬುದಾಗಿ ಆ ಕೀರ್ತನೆಗಾರನು ಹೇಳುವನಾಗಿದ್ದಾನೆ ಪರೇ. ಇನ್ನೊಂದು ನಾವು ನೋಡ್ತೇವೆ ಪರೇ, ದೇವರ ಮಹಿಮೆ ಪಡಿಸೋದು ಹೇಗೆಂದರೆ ನೀವು ಕೊಡುವ ಕಾಣಿಕೆ ದಾನ ಧರ್ಮ ಮುಖಾಂತರ ಪರೇ ದೇವರಿಗೆ ಮಹಿಮೆ ಹೊಂದುತ್ತಾನೆ. 2 ಕೊರಿಂಥಿಯವರಿಗೆ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6ರಿಂದ 11ನೇ ವಾಕ್ಯ ತನಕ. 2 ಕೊರಿಂಥಿಯನ್ 9:6-11. ಆದರೆ ಸ್ವಲ್ಪವೇ ಬಿತ್ತುವವನು ಪೈರನ್ನು ಸ್ವಲ್ಪವೇ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರ್ದು, ಯಾಕೆಂದರೆ ಸಂತೋಷ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸೋದಕ್ಕೆ ಸಕಲನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಧಾರಾಳವಾಗಿ ಮಾಡುವವರಾಗಿರಬೇಕು. ಉಪಕಾರಿ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವೇ ಕೊಟ್ಟನು, ಅವನ ನೀತಿಯ ಫಲವು ಸದಾಕಲು ಇರುವುದು ಎಂದು ಸತ್ಯದಲ್ಲಿ ಬರೆದದೆ ಅಲ್ಲ. ಪ್ರಿಯರೇ, ಅಪ್ಪಸ್ತಲ ಪೌಲನು ಹೇಳ್ತಾನೆ, ನೀವು ಕಡೆ ದಶಮಾಂಶ ಕೊಡುವುದು ಮಾತ್ರ, ದಶಮಾಂಶದಿಂದಲೇ ಕಾಣಿಕೆ ಕೊಡುವುದು, ಪರೋಪಕಾರ ಮಾಡುವುದು, ಬಡವರಿಗೆ ಇದೆಲ್ಲ ಪ್ರಿಯರೇ ದೇವರ ಮುಂದೆ ಅದು ನಿಮ್ಮ ನೀತಿಯ ಫಲವು ದೇವರ ಮುಂದೆ ಜ್ಞಾಪಕ ಇರುತ್ತದೆ. ಈ ರೀತಿ ಪ್ರಿಯರೇ ನೀವು ಈ ರೀತಿಯ ಫಲವನ್ನು ತರುವವರಾಗಬೇಕು ಪ್ರಿಯರೇ. ಇದರಲ್ಲಿ ದೇವರಿಗೆ ಘನತೆ ಬರ್ತದೆ. 10ನೇ ವಾಕ್ಯದಲ್ಲಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನೇ ಆಹಾರವನ್ನು ಕೊಡುವಾತನು ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಫಲಗಳನ್ನು ವೃದ್ಧಿಪಡಿಸನು. ಈ ರೀತಿ ಪರಪದೆ ಈ ರೀತಿ ದೇವರಿಗೆ ಕೊಡೋ ದಶಮಾಂಶ ಮಾತ್ರ, ದಶಮಾಂಶಕ್ಕಿಂತಲೂ ಕಾಣಿಕೆ ಪರೋಪಕಾರ ದಾನ ಕೊಡೋದು ನೀವು ಅನೇಕ ರೀತಿಯಲ್ಲಿ ನೀವು ಫಲಗಳನ್ನು ತರ್ತೀವಿ. ಈ ಫಲಗಳು ದೇವರಿಗೆ ಮಹಿಮೆ ತರುತ್ತದೆ ಅನ್ನೋದವಾಗಿದೆ. ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಸಕ್ತರಾಗುವಿರಿ. ಇದರಲ್ಲಿ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರು ಸೇರಿದಾಗ ದೇವರಿಗೆ ಕೃತಜ್ಞತೆ ಮಾಡು. ಈ ರೀತಿ ಪ್ರೇರಣೆ ಕೊಡುವ ಕಾಣಿಕೆ, ಕೊಡುವ ಕೊಡುವ ದಾನ, ಇದು ಸಹ ಪ್ರೇರೆ ದೇವರಿಗೆ ಮಹಿಮೆ ಬರ್ತದೆ. ಈ ರೀತಿಯಲ್ಲಿ ದೇವರಿಗೆ ಮಹಿಮೆ ಪಡುವಂಥ ಈ ಫಲಗಳನ್ನು ತರುವುದು ಮುಖಾಂತರ ದೇವರಿಗೆ ಘನಪಡಿಸಬೇಕೆಂಬುದೇ ಆ ಕೀರ್ತನೆಗಾರನು ಹೇಳುತ್ತಾನೆ. ಪ್ರೇರೆ 4 ನೋಡ್ತೀವಿ ಪ್ರೇರೆ, ಐಕ್ಯತೆ ಮೂಲಕ ದೇವರನ್ನು ಘನಪಡಿಸುವರು ಆಗಬೇಕು. ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ರೋಮನ್ಸ್ 15:6. ಈಗ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ತಂದೆಯ ದೇವರನ್ನು ಕೊಂಡಾಡುವಿರಿ. ಅಪ್ಪ ಹೇಳ್ತಾನೆ, ನೀವು ಪ್ರೇರೆ ಏಕ ಸಭೆಯಾಗಿ ನಾವು ಏಕ ಸಭೆಯಲ್ಲಿ ಏಕ ಮನಸ್ಸು ಕಾಪಾಡಬೇಕು. ನೀವು ಸಭೆಯಾಗಿ ನೀವು ಪ್ರಾರ್ಥನೆ ಮಾಡುವಾಗ, ಸಭೆಗೆ ಉಪವಾಸ ಪ್ರಾರ್ಥನೆ ಮಾಡುವ, ಸಭೆಗೆ ಆರಾಧನೆ ಮಾಡುವ ನಿಮ್ಮಲ್ಲಿ ಏಕ ಮನಸ್ಸು ಇರುತ್ತದೆ. ಅಲ್ಲಿ ದೇವರ ಆತ್ಮನ ಶಕ್ತಿಯು, ದೇವರ ಆತ್ಮನ ಮಹಿಮೆಯ ಕಾರ್ಯಗಳು ಅಲ್ಲಿ ಪ್ರಕಟವಾಗುತ್ತವೆ. ಆ ಮುಖ ದೇವರು ಮಹಿಮೆ ಹೊಂದುತ್ತಾನೆ. ಆಗದೆ ಏಕ ಮನಸ್ಸು ಪ್ರೇರೆ ನಿಮ್ಮಲ್ಲಿ ಇರಬೇಕು. ಹಾಗೆ ನಿಮ್ಮ ಕುಟುಂಬದ ಜೀವಿತದಲ್ಲಿ ಪ್ರೇರೆ ದೇವರು ಕುಟುಂಬವನ್ನು ಆಶೀರ್ವಾದ ಮಾಡಬೇಕು. ನಿಮ್ಮ ಕುಟುಂಬವು ಎಲ್ಲ ಕುಟುಂಬ ಮೇಲಕ್ಕೆತ್ತಬೇಕು. ನಿಮ್ಮ ಕುಟುಂಬ ಆರೋಗ್ಯದಾಯಕವಾಗಬೇಕು. ನಿಮ್ಮ ಕುಟುಂಬ ಅಬ್ರಹ್ಮನಾಗೆ ಆರ್ಥಿಕ ಸಮೃದ್ಧವಾಗಬೇಕು. ಆಗದೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳ ನಡುವೆ ಎಷ್ಟು ನೀವು ಏಕ ಮನಸ್ಸುಳ್ಳವರಾಗ್ತೀರೋ ಅಷ್ಟು ನಿಮ್ಮ ಕುಟುಂಬದಲ್ಲಿ ದೇವರು ಅಬ್ರಹ್ಮನ ಆಶೀರ್ವಾದ ಮಾಡಿದಾಗ ನಿಮ್ಮನ್ನು ಆಶೀರ್ವಾದ ಮಾಡಿಕೊಂಡು ಎಲ್ಲ ಕುಟುಂಬಗಳಲ್ಲಿ ನಿಮ್ಮನ್ನು ಮೇಲೆ ಎತ್ತುತ್ತಾನೆ. ಎಲ್ಲ ಕುಟುಂಬಗಳಲ್ಲಿ ನೀವು ಕಿಂತ ಮೇಲರಾಗಿರ್ತೀರಿ. ಎಲ್ಲ ಕುಟುಂಬಗಳಲ್ಲಿ ನೀವು ಈ ರೀತಿ ನಿಮಗೆ ಆಶೀರ್ವಾದ ಸಿಗ್ತದೆ ಪ್ರಿಯ ಯಾವಾಗ ಏಕ ಮನಸ್ಸು. ಇದು ರೀತಿ ದೇವರನ್ನು ಘನಪಡಿಸುವರು ಆಗಬೇಕು ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯ, ಎಫೆಸೀಯರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಎಫೆಸಿಯನ್ಸ್ 4:1-3. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಿಂದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸತ್ಯವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರದಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದೇ ಆಸಕ್ತರಾಗಿರಿ. ಅಪ್ಪ ಹೇಳ್ತಾನೆ, ಪ್ರತಿಯೊಬ್ಬರಲ್ಲಿ ನಿಮ್ಮಲ್ಲಿ ದೇವರ ಉದ್ದೇಶ ಉಂಟು, ದೇವರ ಕರೆಯುವಿಕೆ ಉಂಟು. ಪ್ರತಿಯೊಬ್ಬರು ಒಂದೊಂದು ರೀತಿಯ ಸೇವೆ ಕರೆದಿದ್ದಾನೆ, ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಆ ಟ್ಯಾಲೆಂಟ್ಗಳು ಆ ದೇವರ ಕೊಟ್ಟ ಸೇವೆ ಇನ್ನೊಬ್ಬರಿಗೆ ಪ್ರಯೋಜನಕಾರಿ ಉಪಯೋಗವಾಗಬೇಕಾದರೆ ಅಪ್ಪ ಹೇಳ್ತಾನೆ, ಸಭೆಯಲ್ಲಿ ನಿಮ್ಮಲ್ಲಿ ಐಕ್ಯತೆ ಬೇಕು. ಸಭೆಯಲ್ಲಿ ಎಲ್ಲ ಸಭಾ ನಾಯಕರು ನಮ್ಮ ಸಭಾ ಪಾಲಕರ ಅಧೀನರಾಗಬೇಕು. ಬರೀ ಈ ರೀತಿ ಆ ಸಮಾಧಾನ ಎಂಬ ಬಂಧನವನ್ನು ನೀವು ಒಬ್ಬರು ಕಟ್ಟಲ್ಪಟ್ಟುಕೊಂಡು ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಒಬ್ಬರ ಬಲವನ್ನು ಸುಧಾರಿಸಿಕೊಳ್ಳಬೇಕು. ಎಷ್ಟು ನೀವು ಪ್ರಿಯ ಒಬ್ಬರೊಬ್ಬರನ್ನು ಸುಧಾರಿಸಿಕೊಳ್ಳುತ್ತೀರೋ ಆಗ ಸಭೆಯಲ್ಲಿ ಪ್ರಿಯ ನಾಯಕರ ಮಧ್ಯದಲ್ಲಿ ಸಭಾ ಪಾಲಕರ ನಡುವೆ ಐಕ್ಯತೆ ಬರ್ತದೆ. ಎಲ್ಲಿ ಐಕ್ಯತೆ ಬರ್ತದೋ ಅಲ್ಲಿ ದೇವರ ಆತ್ಮನ ಕಾರ್ಯಗಳು ಇನ್ನೂ ಜಾಸ್ತಿಯಾಗಿ ದೇವರ ಆತ್ಮನ ಕಾರ್ಯ, ಇನ್ನೂ ದೇವರ ಆತ್ಮನ ಅದ್ಭುತಗಳು ಅಲ್ಲಿ ಆಗ್ತವೆ. ಅದಕ್ಕೆ ಐಕ್ಯತೆ ಅತಿ ಇಂಪಾರ್ಟೆಂಟ್ ಪ್ರಿಯರೇ. ಐಕ್ಯತೆ ಇರುವಾಗ ಸೈತಾನನ ಕಾರ್ಯಗಳು ಅಲ್ಲಿ ಆಗುವುದಿಲ್ಲ ಪ್ರಿಯರೇ. ಸೈತಾನನ ಕೋಟೆ ಕೊತ್ತಲು
ಕಡವಿ ಬೀಳುತ್ತವೆ, ಸೈತನ್ನು ಬಂಧಿಸಲ್ಪಡುತ್ತೆ. ಅದಕ್ಕೆ ಯೇಸು ಕ್ರಿಸ್ತನೇ ಮತ್ತೆ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ 18, 19, 20ನೇ ವಾಕ್ಯ ನಾವು ನೋಡ್ತೇವೆ. ಈ ರೀತಿ ನೀವು ಏಕ ಮನಸ್ಸಲ್ಲಿರುವಾಗ ದೇವರಿಗೆ ಘನತೆ ಬರುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಮತ್ತೆ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ 18ರಿಂದ 20ನೇ ವಾಕ್ಯ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ನೀವು ಕುಟುಂಬದಲ್ಲಿ ಆಗಬಹುದು, ನೀವು ಗಂಡ ಒಂದು ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತೀರೋ, ನಿಮ್ಮ ಕುಟುಂಬದಲ್ಲಿ ಕಾರ್ಯ ಎಲ್ಲ ಸಹಿತ ದುರಾತ್ಮಗಳು ಬಂಧಿಸಲ್ಪಡುತ್ತವೆ ಮತ್ತು ಕುಟುಂಬಕ್ಕೆ ನೀವು ಪ್ರಾರ್ಥಿಸುವಾಗ ಆ ಎಲ್ಲ ಸಹಿತ ಬಂಧನದಿಂದ ಎಲ್ಲ ಕಷ್ಟ ನಿಮ್ಮ ಕುಟುಂಬ ಬಿಡುಗಡೆ ಹೊಂದುತ್ತದೆ, ಎಲ್ಲ ಶಾಪ ನಿಮಗೆ ಬಿಡುಗಡೆ ಬರುತ್ತೆ. ಹಾಗೆ ಸಭೆಯಾಗಿ ಒಂದು ಮನಸ್ಸಿನ ಪ್ರಾರ್ಥನೆ ಮಾಡುವ ದೇವರು ನಿಮ್ಮ ಸಭೆಗೆ ಅಧಿಕಾರ ಕೊಡಲ್ಪಟ್ಟಿದೆ. ಸಭೆಗೆ ನೀವು ಬಂಧಿಸ್ತೀರೋ ಪರಲೋಕದಲ್ಲಿ ಆ ದುರಾತ್ಮಗಳು ಬಂಧಿಸಲ್ಪಡೋದು, ಸಭೆಗೆ ನೀವು ಏನು ಬಿಚ್ಚಿದೋ ಅದು ಆ ರೀತಿಯ ಅಧಿಕಾರ ಈ ರೀತಿ ಐಕ್ಯತೆಯಲ್ಲಿ ಸೇರಿ ಬರುವಾಗ ಅಲ್ಲಿ ಅಧಿಕಾರ ದೇವರು ಕೊಡುವನಾಗಿದ್ದಾನೆ. ಅದೇ ಇದರ ಮುಖ ದೇವರ ಘನಪಡಿಸುವರಾಗಬೇಕು. 19ನೇ ವಾಕ್ಯದಲ್ಲಿ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ಬೇಡಿಕೊಳ್ಳತಕ್ಕ ಯಾವುದಾದೊಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದಾರೆ, ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಅಷ್ಟೇ ನೀವು ಪ್ರಾರ್ಥನೆ ಮಾಡುವಾಗ ಇಬ್ಬರೇ ಒಂದು ಮನಸ್ಸಿನ ಗಂಡ ಹೆಂಡತಿ ಒಂದು ಮನಸ್ಸು ಪ್ರಾರ್ಥನೆ ಮಾಡ್ತೇವೆ, ದೇವರು ಕುಟುಂಬ ಆಶೀರ್ವಾದ ಮಾಡ್ತಾನೆ. ಸಭೆಯಾಗಿ ಒಂದು ಮನಸ್ಸು, ಅಲ್ಲಿ ಸಭೆಯಲ್ಲಿ ಇದೇ ಒಂದು ಮನಸ್ಸು ಮಾಡೋ ಪ್ರಾರ್ಥನೆಗೆ ದೇವರು ವೃತ್ತ ಕೊಟ್ಟೇ ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಅದರಲ್ಲಿ 20ನೇ ವಾಕ್ಯ, ಯಾಕಂದರೆ ಇಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಅಲ್ಲಿ ಅವ್ರ ನಡುವಿದ್ದೇನೆ. ನೀವು ಕುಟುಂಬವಾಗಿ ಗಂಡ ಹೆಂಡತಿ ಕುಟುಂಬವಾಗಿ ಸಭೆಗೆ ಒಂದು ಮನಸ್ಸಿನ ಅಲ್ಲಿ ಯೇಸು ಕ್ರಿಸ್ತನ ಪರಿಪೂರ್ಣ ಆತನ ಪ್ರಸನ್ನತೆ, ಆತನ ಮಹಿಮೆ, ಆತ ಪವಿತ್ರ 9 ವರಗಳು, ಸೂಚಕ ಅದ್ಭುತ ಕಾರ್ಯಗಳು ಆ ಸಭೆಯಲ್ಲಿ ಆ ಕುಟುಂಬದಲ್ಲಿ ಆಶೀರ್ವಾದ ಕಂಡುಕೊಳ್ಳಲಿಕ್ಕೆ ಆಗದೆ ಈ ರೀತಿ ದೇವರನ್ನ ಘನಪಡಿಸೋರು ಆಗಬೇಕು ಎಂಬುದಾಗಿ ಆ ಕೀರ್ತನೆಗಾರನು ಹೇಳುತ್ತಾನೆ. ಅದೇ ರೀತಿ ನಾವು 5ನೇ ಸಂಘ ನೋಡ್ತೇವೆ, ನಮ್ಮ ಶರೀರದ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಣೆ ಮಾಡೋದ್ರ ಮುಖಾಂತರ ದೇವರನ್ನ ಘನಪಡಿಸೋರು ಆಗಬೇಕು. ರೋಮ ಪೂರ್ವದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ವಾಕ್ಯ, ರೋಮನ್ ಚಾಪ್ಟರ್ 6 verse 12 and 13 verse. ಈಗಿರುವುದರಿಂದ ಸಾಹಿತ್ಯಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂದ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕತೆಯನ್ನು ನಡೆಸುವ ಸಾಧನಗಳಿಗೆ ಆತನಿಗೆ ಸಮರ್ಪಿಸಿರಿ. ಸಮರ್ಪಣೆ ಜೀವಿತ ದೇವರಿಗೆ ಮಹಿಮೆತೆ. ದೇವರು ಇವತ್ತು ಯೇಸು ಕ್ರಿಸ್ತನ ನಂಬಿಕಿಟ್ಟ ಪ್ರತಿಯೊಬ್ಬರು ನೀವು ನೀರಲಿ ಮುಳುಗಿಸ ತೆಗೆದುಕೊಳ್ಳಬೇಕು. ನೀರಲಿ ಮುಳುಗಿಸಿಕೊಂಡ ನಂತರ ಪ್ರತಿದಿನ ನಿಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ಹೆಸರು ಹೇಳಿ ಯಾವ ಅಂಗ ಬಳನ್ಯತೆ ಉಂಟು, ನಿಮ್ಮ ನಾಲಿಗೆ, ನಿಮ್ಮ ಕಣ್ಣು, ನಿಮ್ಮ ಕಿವಿ, ಕೈ, ಪ್ರತಿಯೊಂದು ಅಂಗಾಂಗಗಳನ್ನು ಹೆಸರಾಗಿ ತಂದೆ ಮಗ ಪವಿತ್ರ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಒಡೆತನವನ್ನು ಅಧೀನ ಮಾಡಬೇಕು. ದೇವ, ಈ ನನ್ನ ಅಂಗಾಂಗಗಳನ್ನು ಇವತ್ತು ನಾನು ನೀತಿಯ ಕೃತ್ಯಗಳನ್ನು ಮಾಡೋದಕ್ಕೆ ವಿಧೇಯರಾಗೋದಕ್ಕೆ ಒಪ್ಪಿಸಿಕೊಡುತ್ತೇನೆ. ದೇವ, ನನಗೆ ಪಾಪ ಮಾಡಿ ಬಿಡಬೇಡ, ಈ ವಿಧೇಯತ್ವಕ್ಕೆ ನೀತಿಯಿಂದ ಕರ್ತವ್ಯ ಮಾಡಿ ಒಪ್ಪಿಸಿಕೊಡುತ್ತೀರೋ ಅದರ ಮುಖಾಂತರ ದೇವರಿಗೆ ಮಹಿಮೆ ಆಗ್ತದೆ. ಮತ್ತು ಒಪ್ಪಿಸಿಕೊಡುವ ಮುಖಾಂತರ ನೀವು ಪಾಪವನ್ನು ಮಾಡೋದಿಲ್ಲ, ಪಾಪ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನೀವು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೀರಿ, ಆ ಮುಖಾಂತರ ದೇವರಿಗೆ ಘನತೆ ಬರಲಿ. ಈ ರೀತಿಯಲ್ಲಿ ದಿನಾಲು ನಿಮ್ಮ ಶರೀರದ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಣೆ ಮಾಡುವ ಮುಖಾಂತರ ದೇವರನ್ನು ಘನಪಡಿಸಬೇಕು. ಆಗ 14ನೇ ವಾಕ್ಯ ನೋಡ್ತೇವೆ, ಯಾಕಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ಆಗ ಯಾವ ಪಾಪಕ್ಕೆ ಯಾವ ಸೈತಾನಿಗೆ ನಿಮ್ಮ ಮೇಲೆ ಅಧಿಕಾರ ಸಿಗುತ್ತದೆ. ಯಾವಾಗ ನೀವು ನಿಮ್ಮ ಸರಿ ಅಂಗಾಂಗಗಳ ಪರಿಪೂರ್ಣ ಸಮರ್ಪಣೆ ಮಾಡಿದ್ರು ಅಲ್ಲಿ ಪಾಪವು ನಿಮ್ಮ ಮೇಲೆ ಅಧಿಕಾರ, ಪಾಪ ಬಂದ ಕೂಡಲೇ ಸೈತಾನ ನಿಮ್ಮ ಮೇಲೆ ಅಧಿಕಾರ ನಡೆಸ್ತಾನೆ. ಮತ್ತು ಸೈತಾನ ಬಂದು ನಿಮ್ಮ ಆಶ್ರಯ ಕಳೆದುಕೊಂಡು ಹೋಗುತ್ತಾನೆ. ಅದಕ್ಕೆ ಎಚ್ಚರಿಕೆ ಇರಬೇಕು. ಅದಕ್ಕೆ ಆ ಕೀರ್ತನೆ ಹೇಳ್ತಾನೆ, ದೇವರನ್ನು ಘನಪಡಿಸಬೇಕು. ಸೈತಾನ ನಿಮ್ಮ ಆಶ್ರಯ ಕದ್ದುಕೊಂಡು ಹೋಗಬಾರದರೆ. ಯಾಕಂದರೆ ಯೇಸು ಕ್ರಿಸ್ತನು ಯೋನ ಬರೆಸುವಂತೆ 10ನೇ ವಾಕ್ಯದಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಕಳ್ಳನ್ನು ಬರೋದು ಕಳ್ಳತನ ಮಾಡೋದಕ್ಕೆ, ಕೈಯುವುದಕ್ಕೆ, ಹಾಳು ಮಾಡೋದಕ್ಕೆ, ಬರೀ ಯಾವುದಕ್ಕೂ ಆತನು ಬರುವುದಿಲ್ಲ. ಆತನ ಕೆಲಸವೇ ಕಳ್ಳತನ ಮಾಡೋದು, ಕೊಯ್ಯುವುದು, ಹಾಳು ಮಾಡೋದು, ಕೊಂದು ಹೋಗೋದು ಆತನ ಕೆಲಸವಾಗಿದೆ. ಯೇಸು ಕ್ರಿಸ್ತ ಬಂದದ್ದು ಜೀವವನ್ನು, ನಿತ್ಯ ಜೀವವನ್ನು ಕೊಟ್ಟು ಬಂದಿದ್ದಾನೆ. ಅಷ್ಟೇ ಈ ಲೋಕದಲ್ಲಿ ಸಮೃದ್ಧಿಯಾದ ಆಶೀರ್ವಾದಗಳಿಗೆ ಬಂದಿದೆ. ಇದು ಬೇಕಾದರೆ ನಿಮ್ಮ ಶರೀರದ ಅಂಗಗಳನ್ನು ಪ್ರತಿದಿನ ನೀತಿಕತೆಗಳನ್ನು ಮಾಡಿ ಸಮರ್ಪಣೆ ಮಾಡಿಕೊಳ್ತಾರೋ ಆಗ ದೇವರಿಗೆ ಘನತೆ ಇದೆ. ಮತ್ತು ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋ, ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸಿದರೆ ಸೈತಾನಿಗೂ ನಿಮ್ಮ ಮೇಲೆ ಅಧಿಕಾರವಿಲ್ಲ. ಸೈತಾನನು ಪರಿಪೂರ್ಣ ಸೊಲ್ಲಲ್ಪಡುತ್ತಾನೆ. ದೇವರು
ಆತ್ಮನು ನಿಮ್ಮಲ್ಲಿ ಪರಿಪೂರ್ಣ ಅಧಿಕಾರ ತೆಗೆದುಕೊಳ್ತಾನೆ. ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಒಡೆತನ ಮಾಡುತ್ತಾನೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಒಡೆತನ ಮಾಡ್ತಾನೆ. ಈ ರೀತಿ ನೀವು ಪವಿತ್ರ ಅದನ್ನಾಗಿ ನಡೆಯುವಾಗ ನೀವು ನೀತಿವಂತಿಕೆಯ ಫಲಗಳನ್ನು ತರ್ತೀರಿ, ನೀತಿವಂತರಾಗ್ತೀರಿ, ಆಶೀರ್ವಾದ. ಯಾಕಂದರೆ ಮುಂದೆ ವಾಕ್ಯ ನೋಡುವ, ನೀವು ಧರ್ಮಶಾಸ್ತ್ರ ಅದನ್ನೆಲ್ಲ ಕೃಪೆಗೆ ಅದನ್ನಾಗಿದ್ದೀರಷ್ಟೇ. 15 ವಾಕ್ಯ ನೋಡುವ, ಹಾಗಾದರೇನು ನಾವು ಧರ್ಮಶಾಸ್ತ್ರದಿಂದಲ್ಲ ಕೃಪಾದಿಂದಾಗಿರಿಂದ ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರ್ದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತಿ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿರಿ ಎಂಬುದು ನಿಮಗೆ ಗೊತ್ತಿಲ್ಲವೋ. ಪಾಪಕ್ಕೆ ದಾಸರದೆ ಮರಣೇ ಫಲ, ನಂಬಿಕೆ ಎಂಬ ವಿಧೇಯತೆ ದಾಸರದೆ ನೀತಿಯ ಫಲ. ನಂಬಿಕೆ ಎಂಬ ವಿಧೇಯತೆಗೆ ನೀವು ಎಷ್ಟು ನಿಮ್ಮನ್ನು ಒಪ್ಪಿಸಿಕೊಡುತ್ತೆ ಅಷ್ಟು ನೀವು ನೀತಿವಂತರಾಗುತ್ತೀರಿ, ಮತ್ತು ಅಷ್ಟು ನಿಮ್ಮ ನೀತಿವಂತಿಕೆಯ ಫಲ, ನೀತಿವಂತಿಕೆಯ ಆಶೀರ್ವಾದ, ನೀತಿವಂತ ಎಂಬ ವಜಕವನ್ನು ತೆಗೆದುಕೊಳ್ಳುವಾಗ ಸೈತಾನನು ಸಂಪೂರ್ಣ ಸೋಲಿಸಲ್ಪಡುತ್ತಾನೆ. ಒಂದು ವೇಳೆ ನೀವು ಈ ನಂಬಿಕೆ ಎಂಬ ವಿಧೇಯತೆಯನ್ನು ಒಪ್ಪಿಸಿಕೊಡದಿದ್ದರೆ ಮಾತ್ರ ಸೈತಾನನು ನಿಮ್ಮ ಮೇಲೆ ಅಧಿಕಾರ ನಡೆಸ್ತಾನೆ. ದೇವರಿಗೆ ಅಲ್ಲಿ ಘನತೆ ಬರ್ತದೆ. ದೇವರಿಗೆ ನೀವು ಘನತೆ ಕೊಡಬೇಕಾದರೆ, ಘನಪಡಿಸಬೇಕಾದರೆ ನಿಮ್ಮ ಸದ ಅಂಗಗಳನ್ನು ನೀತಿಕತೆ ಮಾಡಿಸೋದನ್ನು ಸಮರ್ಪಣೆ ಮಾಡಿಕೊಂಡು ಅತಿ ಅಗತ್ಯವಾಗಿದೆ. ಇನ್ನೊಂದು ವಾಕ್ಯ ನೋಡಿದರೆ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ರೋಮನ್ಸ್ 12:1. ಪುನಃ ಅಪೊಸ್ತಲನು ಹೇಳ್ತಾನೆ ಇಲ್ಲಿ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪು ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವನ್ನು ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವದ ಆರಾಧನೆಯು. ಅಷ್ಟೇ ನಿಮ್ಮ ಆರಾಧನೆ ದೇವರು ಮೆಚ್ಚಬೇಕಾ. ಹಾಗಾದರೆ ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪು ತಂದು ನಿಮ್ಮನ್ನು ಬೇಡಿಕೊಳ್ಳುವುದಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವನ್ನು ಅರ್ಪಿಸಬೇಕು. ಪ್ರತಿದಿನ ನಿಮ್ಮ ದೇಹ ಅಂದರೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು, ಪ್ರತಿ ಗಳಿಗೆ, ಪ್ರತಿ ಕ್ಷಣ ದೇವರಿಗೆ ನೀವು ಪರಿಶುದ್ಧತೆಯಲ್ಲಿ ವಿಧೇಯತೆಯಲ್ಲಿ ಒಪ್ಪಿಸಿಕೊಡಬೇಕು. ಇದು ದೇವರಿಗೆ ಮೆಚ್ಚುವ ಯಜ್ಞ, ಇದು ಆರಾಧನೆ. ಇದು ವಿವೇಕವನ್ನು ಈ ರೀತಿಯ ಆರಾಧನೆ ದೇವರಿಗೆ ಬೇಕು. ಇಂಥ ಆರಾಧನೆ ದೇವರು ಮೆಚ್ಚುತ್ತಾನೆ. ಇಂಥ ಆರಾಧನೆ ಹುಡುಕುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋಹನ 4:23, 24 ದೇವರು ಆತ್ಮಸ್ವರೂಪನು. ಯೋಹನ 4:24 ಆಗುತ್ತದೆ, ದೇವರು ಆತ್ಮಸ್ವರೂಪನು. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಪವಿತ್ರ ಆತ್ಮನನ್ನು ಹೊಂದಿಕೊಂಡಿದ್ದೀರಿ ನಂಬಿಕೆ ಮುಖಾಂತರ. ಆದರೆ ಈ ವಾಕ್ಯಕ್ಕೆ ವಿಧೇಯತೆಯಲ್ಲಿ ನಿಮ್ಮ ಅಂಗಾಂಗಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ನಾವು ಒಪ್ಪಿಸಿಕೊಡುವುದೇ ಅದು ವಿವೇಕಪೂರ್ವದ ಆರಾಧನೆ. ಇಂಥ ಆರಾಧನೆ ಮಾಡುತ್ತಿರೋ ಆ ಆರಾಧನೆಯಲ್ಲಿ ದೇವರು ಮಹಿಮೆ. ಅಂಥ ಆರಾಧನೆ ಮಧ್ಯೆ ದೇವರು ಬಂದು ವಾಸ ಮಾಡ್ತಾನೆ. ಅಂಥ ಆರಾಧನೆ ಆಶೀರ್ವಾದ ಮಾಡ್ತಾನೆ. ಹಾಗಾದರೆ ಈ ರೀತಿಯಲ್ಲಿ ನೀವು ಈ 5 ಸಂಗತಿ ಒಂದು ಸ್ತುತಿಸುವುದರ ಮೂಲಕ, ಒಳ್ಳೆಯ ಕ್ರಿಯೆಗಳ ಮೂಲಕ, ತುಂಬ ಫಲಗಳನ್ನು ತರುವುದರ ಮೂಲಕ, ಐಕ್ಯತೆ ಮೂಲಕ ನಿಮ್ಮ ಸದ್ಯ ಎಲ್ಲ ಅಂಗಾಂಗಗಳು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವ ಮುಖಾಂತರ ನೀವು ದೇವರನ್ನ ಘನಪಡಿಸಬೇಕು ಅಂತ ಕೀರ್ತನೆಗಳನ್ನು ಹೇಳ್ತಾನೆ. ದೇವರ ಸ್ತೋತ್ರವಾಗಲಿ. ಈ ನಮ್ಮ ಜೀವಿತದಲ್ಲಿ ಉತ್ತೇಜನವಾಗುವುದರೆ ಈ ಯೂಟ್ಯೂಬನ್ನು ಲೈಕ್ ಮಾಡಿ ಮತ್ತು ಅನೇಕ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಿದ್ದೇವೆ. ಈ ಸಂದೇಹ ಮುಖಾಂತರ ನೀನು ಜನರ ಮಾತಾಡಿಕೊಂಡು ಯಾವ ರೀತಿ ದೇವ ನಿನಗೆ ಸಮರ್ಪಣೆ ಮಾಡಬೇಕು, ಆ ರೀತಿ ಎಲ್ಲ ವೀಕ್ಷಕರು ಈ ವಾಕ್ಯ ವಿಧೇಯಕೊಂಡು ತಮ್ಮ ಜೀವಿತವನ್ನು ಸಮರ್ಪಣೆ ಕೊಡು ನಿನ್ನ ಕೃಪೆಯನ್ನು ಅರ್ಪಿಸ್ಕೊಳ್ತೇನೆ. ಮತ್ತು ಈ ಸಂದ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತಿಯೊಬ್ಬರನ್ನು ತಂದೆ ಮಗ ಪವಿತ್ರ ಆಶೀರ್ವದಿಸ್ತಾನೆ. ಪ್ರತಿಯೊಬ್ಬರಲ್ಲಿರುವ ಎಲ್ಲ ಕಷ್ಟದಿಂದ, ಬಡತನ, ರೋಗದಿಂದ, ಸಾಲ ಬಂದ ಪ್ರತಿಯೊಬ್ಬರನ್ನು ಬಿಡುಗಡೆಗೊಳಿಸ್ತಾನೆ. ಮತ್ತು ಪ್ರತಿಯೊಬ್ಬರ ಮೇಲೆ ದೇವರ ಆಶೀರ್ವಾದವನ್ನು ರಿಲೀಸ್ ಮಾಡ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಅಂತ್ಯವಾಗಿ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸದಾ ಕಾಲ ಈ ಸಂದೇಶವನ್ನು ಕೇಳುವವರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.